ಕಾಣ್ಬೇಕು. ಕಾಣ್ತಿದೆಯಲ್ಲ? ಬ್ಲಾಂಕ್ ಸ್ಕ್ರೀನ್ ಬರುತ್ತೆ. ಕಾಣ್ತಿದೆ ಗುರುಗಳೇ. ಎಸ್ ಸರ್. ನೋಡಿ, ಈಗ ಮೊನ್ನೆ ಡಿಸ್ಕಸ್ ಮಾಡ್ದಂಗೆ ಏನ್ ಡೌಟ್ಸ್ ಸ್ವಲ್ಪ ನೋಡಿ ವಿಚಾರ ಮಾಡಿ ಎಲ್ಲರೂ. ಸಿದ್ಧರ್ಥಂ ಸರ್ವ ಆರೋಗ್ಯ ಪೂರ್ವಕ ಸಂತೋಷಕರ ಪ್ರಾಪ್ತಿ. ಅದೇ 3,500 ರೂಪೀಸ್ ತೊಂದ್ರೆ ಇಲ್ಲ. ಹಲೋ, ನೋಡಿ ಈಗ ಚಾರ್ಟ್ದು ಏನು ಎಲ್ಲಿವರೆಗೆ ಡಿಸ್ಕಸ್ ಮಾಡಿದ ಪಂಚಮಹಾಪುರುಷ ಯೋಗ ಎಲ್ಲ ಆಗಿತ್ತು. ಅಲ್ಲಿಂದ ಅದೇ ಕೇಂದ್ರ ಆಮೇಲೆ ತ್ರಿಕೋಣದ್ದು ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ರಿ. ಪಂಚಮಹಾಪುರುಷ ಯೋಗದ್ದು ಯಾವ್ದಾವ್ದು ಯೋಗ ಬರ್ತದೆ ಅಂತ ಅದು ತಾವ್ ಹೇಳುತ್ತೆ. ಪುಷ್ಕರಾಂಶದಲ್ಲಿ ಯಾವ್ದಿದೆ ಅಂತೆಲ್ಲ ಡಿಸ್ಕಸ್ ಆಗಿತ್ತಾ? ಪುಷ್ಕರಾಂಶ ಆಯ್ತಾ ಇಲ್ವಾ? ಗುರುದಶೆ ರಾಹು ಭುಕ್ತಿ ಅದು ಡಿಸ್ಕಸ್ ಮಾಡ್ತಿದ್ರಿ. ಗುರುದಶೆ ರಾಹು ಭುಕ್ತಿ ಅಂದ್ರೆ ದಶೆ ರಾಹು ಭುಕ್ತಿನಾ? ಬಟ್ ಇವ್ರಿಗೆ ನಡೀತಾ ಇರೋದು ಗುರುದಶೆ ಶನಿ ಭುಕ್ತಿ ಎಲ್ಲ. ಗುರುದಶೆ ರಾಹು ಭುಕ್ತಿ ಹೇಳಿ. ಗುರುದಶೆ ರಾಹು ಭುಕ್ತಿ ಅಂದ್ರೆ ಅದು ಆಲ್ಮೋಸ್ಟ್ ಎಂಡ್ ಆಗ್ಬಿಡ್ತದೆ. ಅದೇ 311 ಹೇಳಿದ್ರಿ. ಆಮೇಲೆ ಗುರು ಶನಿ ಪರಿವರ್ತನೆ ಆಗಿದ್ದ ಅಲ್ಲಿ ತನಕ ಹೇಳಿದ್ರಿ. ಹೌದು, ಗುರು ಶನಿ ಪರಿವರ್ತನೆ ಆಗಿದೆ. ಯಾವುದು ಭಾವ ಪರಿವರ್ತನೆ ಆಗಿದೆ ಅಂದ್ರೆ 9 ಮತ್ತು 11ನೇ ಅಂದ್ರೆ ಮಕರದಲ್ಲಿ ಗುರು, ಮೀನದಲ್ಲಿ ಶನಿ ಇದ್ದಾರೆ. ಸೊ ಪರಿವರ್ತನೆ ಆಗಿದೆ. ಮತ್ತೆ ಇನ್ನೊಂದು ಪರಿವರ್ತನೆ ಹೇಳಿದೆ ನಾನು, ಅದು ಪರಿವರ್ತನೆ ಆಯ್ತು. ಅದಾದ್ಮೇಲೆ ನಾನು ರವಿ ಮತ್ತು ಮಂಗಳನ ಪರಿವರ್ತನೆಗೆ ಬಂದೆ. ಅದು ಏನಾಗುತ್ತೆ, ಅದು ಏನಾಗಿದೆ ಅಂತ ನಿಮಗೆಲ್ಲ ನಾನು ಕ್ವಶನ್ ಮಾಡಿದ್ದೆ. ಈಗ ಅದ್ರ ಬಗ್ಗೆ ದಯವಿಟ್ಟು ಡಿಸ್ಕಸ್ ಮಾಡೋದು. ಪರಿವರ್ತನೆ ಬಗ್ಗೆ ಹೇಳ್ಕೊಟ್ಟಿದ್ದೀನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಈಗ ನಿಮ್ಗೆ ಏನ್ ಗೊತ್ತಿದೆ ಅದು ಮಾತಾಡಿ, ತೊಂದರೆ ಇಲ್ಲ. ಸರ್ 4-12 ಭಾವಾಧಿಪತಿಗಳು ದೈನ್ಯ ಯೋಗ. ವೆರಿ ಗುಡ್, ಕರೆಕ್ಟ್. ದೈನ್ಯ ಯೋಗ ಆಗಿದೆ. ಸೊ ಹಾಗಾಗಿ ನಿಮಗೆ ನಾನು ಏನ್ ಹೇಳಿದೆ, ಆ ಸಮಯದಲ್ಲಿ ಇವರು ಯಾವ ನಕ್ಷತ್ರದಲ್ಲಿ ಅಂದ್ರೆ ರೋಹಿಣಿ ನಕ್ಷತ್ರ ಆದ್ಮೇಲೆ ಇವರಿಗೆ ರವಿ ದಶೆ ಬಂದಿರಲ್ಲ, ಮಂಗಳ ದಶೆ ರವಿ ಭುಕ್ತಿಯಲ್ಲಿ ಏನಾಗಿರ್ಬೋದು ಅಂತ. ಎಷ್ಟು ವಯಸ್ಸವಾಗ ಮಂಗಳ ದಶೆ ರವಿ ಭುಕ್ತಿ 2003-4 ಇವರು ಜನಿಸಿರೋದು 97, ಇನ್ನು ಚಿಕ್ಕ ವಯಸ್ಸು ಅದಲ್ವಾ? ಏನ್ ಮಾಡ್ಬೇಕು, ಇಲ್ಲಿ ಮಂಗಳ ದಶೆ ರವಿ ಭುಕ್ತಿಗೆ ಹೋಗಿ ಮೇಜರ್ ಪ್ಲಾನೆಟ್ಸ್ ಪೊಸಿಷನ್ ನೋಡ್ಬೇಕು. ಏನು ಗುರು ಸಿಂಹದಲ್ಲಿದೆ, ಶನಿ ಮಿಥುನದಲ್ಲಿದೆ. ಗೋಚಾರದಲ್ಲಿ ಗುರು ಸಿಂಹ, ಶನಿ ಮಿಥುನ, ರಾಹು ಕೇತು ಮೇಷ ತುಲಾದಲ್ಲಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಚಂದ್ರನಿಂದ ಇದು ನೋಡ್ಬೇಕು. ಸರಿ. ಸೊ ಈಗ ಗುರು ಸಿಂಹದಲ್ಲಿ ವಿಘ್ನಾಷ್ಟಪೂರ್ವದಲ್ಲಿ ಎಷ್ಟಿದೆ ಅಂತ
ನೋಡ್ಬೇಕು ಈಗ. ಇಲ್ಲ ಕೊಡ್ತೀನಿ, ಕ್ಲಾಸ್ ತಗೋತಾ ಇದೀನಿ. ಹೌದು, ಅದೇ ಗೊತ್ತಾಯ್ತು ಹೇಳಿದ್ರು. ಹಾ. ಜೊತೆಗೆ ಇರ್ಬೇಕು. ಸರಿ ಸರಿ ಸರಿ, ಬಿಟ್ಬಿಟ್ರೆ ಸಾಕು, ಬೇರೆ ಏನಿಲ್ಲ. ಆಯ್ತಾಯ್ತು. ಇದು ರಾಮಾಯಣ ನಡೀತಾ ಇದೆ, ಹಾ, ಅದು ಗೊತ್ತಲ್ಲ ಮಾಮೂಲಿ ಯಾವ್ದು. ಬೇರೆ ವಿಷಯ. ಹಾ ಓಕೆ, ಆಯ್ತು ಸರಿ, ಅದು ಮಾಡಿ. ಗುರು ಭಿನ್ನಾಷ್ಟಕವರ್ಗದಲ್ಲಿ ಸಿಂಹ ರಾಶಿಯಲ್ಲಿ 5 ಬಿಂದು ಇದೆ. ಶನಿ ಭಿನ್ನಾಷ್ಟಕವರ್ಗದಲ್ಲಿ ಮಿಥುನದಲ್ಲಿ 2 ಬಿಂದು ಇದೆ. ಸ್ವಲ್ಪ ಅವಾಗ ಚಿಕ್ಕ ವಯಸ್ಸು, ಸ್ವಲ್ಪ ಮಟ್ಟಿಗೆ ಏನೋ ತೊಂದರೆ ಆಗಿರ್ಬೋದು ಅಂತ ಅನ್ಕೋಬಹುದು, ಸ್ವಲ್ಪ ಮಟ್ಟಿಗೆ ಟ್ರಾನ್ಸಿಟ್ ಹಂಗಿರೋದ್ರಿಂದ. ಆದ್ರೆ ರವಿ ಮತ್ತೆ ಮಂಗಳ ಏನಾಗಿದ್ರೆ ಅದು ಮುಖ್ಯವಾಗಿ ನೋಡ್ಬೇಕು. ರವಿ ವಿಂಶೋತ್ತರಿ ದಶದಲ್ಲಿ ಮಂಗಳ ದಶೆ. ರವಿ ಭಕ್ತಿ ಅಂದ್ರೆ ಆ ಸಮಯದಲ್ಲಿ ಶುರುವಾದಾಗ ರವಿ ಸ್ವಕ್ಷೇತ್ರದಲ್ಲಿದೆ. ಮಂಗಳ ಆಪೋಸಿಟ್ ಇದೆ. ಮಂಗಳ ಕುಂಭ, ರವಿ ಸಿಂಹ. ಅಂದ್ರೆ ಸ್ಟಾರ್ಟ್ ಆದಾಗ ಹಂಗೆ ಅಂದ್ರೆ ರವಿ 3 ಬಿಂದು ಇದೆ. ಮಂಗಳ ಕುಂಭದಲ್ಲಿ 4 ಬಿಂದು ಇದೆ. ಅಂದ್ರೆ ಶುರು ಆದಾಗ ಅಂತ ಏನು ಮೇಜರ್ ಇಶ್ಯೂಸ್ ಇಲ್ಲ. ಸೊ ಹೀಗೆ ಸರ್ವಾಷ್ಟಕ ವರ್ಗದಲ್ಲಿ ಹನ್ನೆರಡನೇ ಭಾವ ಸ್ವಲ್ಪ ಕಡಿಮೆ ಇದಿದೆ, ಏನು ಬಿಂದುಗಳು. 12ನೇ ಭಾವ ಸ್ವಲ್ಪ ಕಡಿಮೆ ಇದೆ. ಸ್ಕ್ರೀನ್ ಸ್ವಲ್ಪ ಸ್ಕ್ರೀನ್ ಕಾಣ್ತಿರ್ಲಿಲ್ಲ, ಕಾಣ್ತಾ ಇದೆ. ಕುಂಡಲಿಗೆ ಬರೋಣ. ಈಗ ಮದುವೆ ವಿಚಾರ, ಮದುವೆ ವಿಚಾರದಲ್ಲಿ ಒಂದು ಪಾಯಿಂಟ್ ಎಲ್ಲರೂ ಜ್ಞಾಪಕ ಇಟ್ಕೋಬೇಕು. ನವಾಂಶ ನವಾಂಶಕ್ಕೆ ಹೋಗೋಣ. ನವಾಂಶ ಲಗ್ನಾಧಿಪತಿ ಯಾರು? ಮಾತಾಡಿ ಸ್ವಲ್ಪ. ಬುಧ ಗುರುಗಳೇ. ಬುಧ. ನವಾಂಶ ಲಗ್ನಾಧಿಪತಿ ಬುಧ. ಓಕೆ, ಸೊ ನವಾಂಶ ಲಗ್ನಾಧಿಪತಿ ರಾಶಿಯಲ್ಲಿ ಎಲ್ಲಿದ್ದಾರೆ, ಎಲ್ಲಿ ಕೂತಿದ್ದಾರೆ? ರಾಶಿ ಚಾರ್ಟ್ ನೋಡ್ತಾ ಇದ್ದಾರೆ 12ರಲ್ಲಿ ಮೇಷದಲ್ಲಿ. 12ರಲ್ಲಿ. ಭಾವದಲ್ಲೂ ಅಲ್ಲೇ ಇದ್ದಾರಾ ಚೆಕ್ ಮಾಡ್ಕೋಬೇಕು. ಭಾವ ಕುಂಡ್ಲಿ ನೋಡ್ಬೇಕು, ಭಾವದಲ್ಲೂ ಅಲ್ಲೇ ಇದ್ದಾರೆ. ಹೌದಾ? ಭಾವದಲ್ಲಿ ಭಾವ ಕಾಣ್ತಿದ್ಯಾ? ಭಾವ ಚಾರ್ಟ್, ಭಾವ ಕುಂಡ್ಲಿ ನೋಡ್ಬೇಕು. ಭಾವ ಕುಂಡ್ಲಿಯಲ್ಲಿ ಎಲ್ಲಿದ್ದಾರೆ? ಅಲ್ಲೇ ಇದ್ದಾರೆ ಗುರುಗಳೇ. ಅಲ್ಲೇ ಇದ್ದಾರೆ. ಬೇರೆ ಯಾವ್ದಾರ ಗ್ರಹ ಬದಲಾವಣೆ ಆಗಿದೆಯಾ? ಇಲ್ಲಿ ಇವ್ರ ಜಾತಕದಲ್ಲಿ ಗುರು ಒಂದ್ ಬದಲಾವಣೆ ಆಗಿದೆ, ಇನ್ನೆಲ್ಲ ಅಲ್ಲಲ್ಲೇ ಇದಾವೆ. ಕರೆಕ್ಟಾ? ಹೌದು ಗುರುವನ್ನ ಹೊರತುಪಡಿಸಿದ್ರೆ ಅವಾಗ್ಲೂ ಏನು ಪರಿವರ್ತನೆ ಅಂದ್ರೆ 10 ಮತ್ತೆ 11ರ ಅಧಿಪತಿ ಪರಿವರ್ತನೆ. ರಾಶಿ ಕುಂಡ್ಲಿಯಲ್ಲಿ ನೋಡಿದ್ರೆ ನಾವು 9 ಮತ್ತು 11ನೇ ಅಧಿಪತಿ ಪರಿವರ್ತನೆ ಅಂತ ಅಂತೀವಿ. ಆದ್ರೆ ಭಾವ ಕುಂಡ್ಲಿಯಲ್ಲಿ ನೋಡಿದ್ರು ಅಂದ್ರೆ ಗುರು ಮಕರದಲ್ಲೇ ಇರೋದು. ಭಾವಕ್ಕೆ ಬಂದಾಗ ಭಾವ 9ನೇ ಭಾವ ಬದಲು 10ನೇ ಭಾವ ಅಂತ ತಗೋಬೇಕು. ಸಮ್ ಟೈಮ್ ಅದು ದುಸ್ಥಾನ ಇಲ್ದೇ ಇರೋದು ದುಸ್ಥಾನ ಆಗ್ಬೋದು, ಇಲ್ಲ ದುಸ್ಥಾನ ಆಗಿರೋದು ದುಸ್ಥಾನ ಆಗದೆ ಇರ್ಬೋದು.
ಆ ತರ ಎಲ್ಲ ಚೇಂಜಸ್ ಇರ್ತದೆ. ಹಾಗಾಗಿ ಪ್ರತಿಯೊಬ್ರು ಈ ಪರಿವರ್ತನೆ ನೋಡೋದು, ಇನ್ನು ಮತ್ತೆ ನವಾಂಶ ಲಗ್ನಾಧಿಪತಿ ಡಿಸ್ಪೋಸಿಟರ್, ನವಾಂಶ ಲಗ್ನದ ಡಿಸ್ಪೋಸಿಟರ್ ಮತ್ತು ಈ ಲಗ್ನಕ್ಕೆ ಸಪ್ತಮಾಧಿಪತಿ ಯಾರು? ಈ ಲಗ್ನಕ್ಕೆ ಸಪ್ತಮಾಧಿಪತಿ ಯಾರು? ಕುಜ. ಮಂಗಳ. ವೆರಿ ಗುಡ್. ಅವರು ನವಾಂಶದಲ್ಲಿ ಎಲ್ಲಿದ್ದಾರೆ? ಆರನೇ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಇದೆ, ವೃಶ್ಚಿಕದಲ್ಲಿ. ಆಯ್ತು. ಅಂದ್ರೆ ಅವರ ಡಿಸ್ಪೋಸಿಟರ್ ಅಂದ್ರೆ ನಾನು ನಿಮ್ಗೆ ಅದನ್ನ ಸ್ವಲ್ಪ ಹೇಳ್ತೀನಿ. ಡಿಸ್ಪೋಸಿಟರ್ ಅಂದ್ರೆ ಯಾರ ಮನೇಲಿ ಕೂತಿದ್ದಾರೆ ಆ ಮನೆ ಓನರ್ ಅಂತ. ಡಿಸ್ಪೋಸಿಟರ್ ಅಂದ್ರೆ ಆ ಮನೆ ಓನರ್ ಅಂತ. ಇದನ್ನ ಬರ್ಕೊಳ್ಳಿ, ಇಲ್ಲ ಜ್ಞಾಪಕ ಇಟ್ಕೊಳ್ಳಿ. ಡಿಸ್ಪೋಸಿಟರ್ ಅಂದ್ರೆ ರಾಶಿ ಡಿಸ್ಪೋಸಿಟರ್ ಬೇರೆ, ನವಾಂಶ ಡಿಸ್ಪೋಸಿಟರ್ ಬೇರೆ. ನಾನೀಗ ಮಾತಾಡ್ತಿರೋದು ಬರೀ ನವಾಂಶ ಡಿಸ್ಪೋಸಿಟರ್. ನವಾಂಶ ಡಿಸ್ಪೋಸಿಟರ್ ಅಂದ್ರೆ ಈಗ ಗ್ರಹ, ಈಗ ಲಗ್ನ ಹೇಳಿದೆ ನಾನು, ಲಗ್ನದ ಡಿಸ್ಪೋಸಿಟರ್ ಅಂದ್ರೆ ಆ ಲಗ್ನ ಭಾವದ ಲಗ್ನ ಯಾವ ಮನೆ ಅದರ ಅಧಿಪತಿ, ಅದನ್ನ ಡಿಸ್ಪೋಸಿಟರ್ ಅಂತ. ಆಯ್ತಾ? ಈಗ ಸಪ್ತಮಾಧಿಪತಿ ಮಂಗಳ ಬಂದು ನವಾಂಶದಲ್ಲಿ ಯಾರ ಮನೇಲಿದೆ, ಮನೆ ಓನರ್ ಡಿಸ್ಪೋಸಿಟರ್. ಅವ್ರ ಸ್ವಂತ ಮನೇಲಿದ್ರೆ ಅವರೇ ಡಿಸ್ಪೋಸಿಟರ್. ಈ ಬೇರೆಯವ್ರ ಮನೇಲಿದ್ರೆ ಬೇರೆ. ಫಸ್ಟು ಮೊದಲನೇದಕ್ಕೆ ಬರೋಣ. ಯಾವುದಕ್ಕೆ? ಲಗ್ನ, ನವಾಂಶ ಲಗ್ನ ಡಿಸ್ಪೋಸಿಟರ್. ಕೇಳ್ತಿದೆಯಲ್ಲ ಎಲ್ಲರಿಗೂ? ಕೇಳ್ತಿದೆ ಗುರುಗಳೇ. ಓಕೆ. ನವಾಂಶ ಡಿಸ್ಪೋಸಿಟರ್ ಒಂದು ರಾಶಿ ಕುಂಡಲಿಯಲ್ಲಿ ಕೇಂದ್ರದಲ್ಲಿದ್ರೆ ನವಾಂಶದ ಲಗ್ನಾಧಿಪತಿ ನಾನು ಹೇಳ್ತೀನಿ. ಅದು ಮೇಷ ಲಗ್ನ ಆದ್ರೆ ಮಂಗಳ, ಋಷಭ ಲಗ್ನ ಆದ್ರೆ ಶುಕ್ರ, ಮಿಥುನ ಲಗ್ನ ಆದ್ರೆ, ಅಂದ್ರೆ ಯಾವುದೇ ಲಗ್ನ ಆಗ್ಲಿ, ಆ ಲಗ್ನದಲ್ಲಿ ಬೇರೆ ಯಾವುದೇ ಗ್ರಹ ಇರ್ಲಿ ಇಲ್ಲದೆ ಹೋಗ್ಲಿ, ಅದು ನಮಗೆ ಬೇಕಿಲ್ಲ. ನಮಗೆ ಬೇಕು ಲಗ್ನಾಧಿಪತಿ. ನವಾಂಶದ ಲಗ್ನಾಧಿಪತಿ ರಾಶಿ ಕುಂಡಲಿಯಲ್ಲಿ ಕೇಂದ್ರದಲ್ಲಿದ್ರೆ, ಅಂದ್ರೆ ಲಗ್ನದಲ್ಲಿ 4ನೇ ಭಾವದಲ್ಲಿ, 7ನೇ ಭಾವದಲ್ಲಿ, 10ನೇ ಭಾವದಲ್ಲಿ, ಬೇಕಾದ್ರೆ ಬರ್ಕೊಳ್ಳಿ ಎಲ್ಲರೂ. ನವಾಂಶ ಲಗ್ನಾಧಿಪತಿ ರಾಶಿ ಕುಂಡಲಿಯಲ್ಲಿ 1, 4, 7, 10 ಮತ್ತೆ ಬ್ರಾಕೆಟ್ ಅಲ್ಲಿ ಕೇಂದ್ರ ಅಂತ ಬರ್ಕೊಳ್ಳಿ. 1, 4, 7, 10 ಹಾಗೆ ಬ್ರಾಕೆಟ್ ಅಲ್ಲಿ ಕೇಂದ್ರ ಅಂತ ಬರ್ಕೊಳ್ಳಿ. ಸ್ಕ್ರೀನ್ ಕಾಣದೇ ಇದ್ರೆ ತಲೆ ಕೆಡ್ಸ್ಕೊಬೇಡಿ, ಸ್ಕ್ರೀನ್ ಬೇಕಾದಾಗ. ಅವಾಗ ಶೀಘ್ರ ವಿವಾಹ, ಏನಂತ, ಮದುವೆ ಬೇಗ ಆಗುತ್ತೆ ಅಂತ ತಿಳ್ಕೋಬೇಕು. ಮದುವೆ, ಅರ್ಲಿ ಮ್ಯಾರೇಜ್. ಇದ್ರೆ ಈಗ ಲಗ್ನದಲ್ಲಿದ್ರೆ ಅದು ಕೇಂದ್ರನೇ ಆಗಿರೋದ್ರಿಂದ ಕೇಂದ್ರ ಅಂತಾನೆ ತಗೋಬೇಕಾಗುತ್ತೆ ನಾವು. ಮತ್ತೆ ಅದು ಲಗ್ನದ ತ್ರಿಕೋಣದಲ್ಲಿದೆ ಅಂತ ತಗೊಳಕ್ಕಾಗಲ್ಲ, ಯಾಕಂದ್ರೆ ಲಗ್ನ ಕೇಂದ್ರನೂ ಹೌದು, ತ್ರಿಕೋಣನೂ ಹೌದು. ನವಾಂಶ ಬರ್ಕೊಳ್ಳಿ. ನವಾಂಶ ಲಗ್ನಾಧಿಪತಿ 5 ಅಥವಾ 9ನೇ ಭಾವದಲ್ಲಿದ್ರೆ, 5 ಅಥವಾ 9ನೇ ಭಾವದಲ್ಲಿದ್ರೆ ಅವಾಗ ಮದುವೆ, ಶುಭ ವಿವಾಹ, ಅರ್ಲಿ ಮ್ಯಾರೇಜ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನವಾಂಶ ಲಗ್ನಾಧಿಪತಿ ಕೇಂದ್ರದಲ್ಲಿದ್ರೆ ಅರ್ಲಿ ಮ್ಯಾರೇಜ್, ಶುಭ ವಿವಾಹನೇ. ಆಯ್ತಾ? ಕೇಂದ್ರದಲ್ಲಿ ಸ್ಥಾನದಲ್ಲಿ ಬಂದ್ರೆ ನವಾಂಶ ಲಗ್ನಾಧಿಪತಿ ರಾಶಿ ಕುಂಡಲಿಯಲ್ಲಿ ಕೇಂದ್ರ ಭಾವದಲ್ಲಿದ್ರೆ ಶುಭ ವಿವಾಹ ಮತ್ತು ಅರ್ಲಿ ಮ್ಯಾರೇಜ್. ಕೆಲವರಿಗೆ ಬೇಗ ಮದುವೆ ಆಗುತ್ತೆ, ಕೆಲವರಿಗೆ. ಈಗ ತ್ರಿಕೋಣದಲ್ಲಿದ್ರೆ 5 ಮತ್ತು 9ನೇ ಭಾವದಲ್ಲಿದ್ರೆ ನೀವು ಎಲ್ಲ ನಿಮ್ಮ ಆರೋಸ್ಕೋಪ್ಗಳನ್ನ ಚೆಕ್ ಮಾಡಿ, ನೀವು ಹೇಳಿರೋ ರೂಲ್ಸ್ ಕರೆಕ್ಟ್ ಅಪ್ಲೈ ಆಗ್ತದೆ ಸರ್ ಇಲ್ಲ ಅಂತ. ಯಾಕೆ ಅಂದ್ರೆ ಡಿಲೇ ಮ್ಯಾರೇಜ್ ಏನ್ ಮಾಡ್ಬಿಡುತ್ತೆ, ಹೇಳಿ ಮಾತಾಡಿ. 159 ಅಲ್ವಾ ಲಗ್ನಾಧಿಪತಿ? ನೆಕ್ಸ್ಟ್ 1 ತಗೋಬೇಡಿ, ಯಾಕಂದ್ರೆ 1 ತಗೊಂಡ್ರೆ ಮತ್ತೆ ಕೇಂದ್ರ ಅಂತ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. 5, 9 ಅಂತ ತಗೊಳ್ಳಿ. 59 ಅಂತ ತಗೊಳ್ಳಿ. ಸೊ ತ್ರಿಕೋಣದಲ್ಲಿದ್ರೆ ಶುಭ ವಿವಾಹ ಆದ್ರೆ ಅರ್ಲಿ ಮ್ಯಾರೇಜ್ ಅಲ್ಲ, ನಾಟ್ ಎ ಅರ್ಲಿ ಮ್ಯಾರೇಜ್.
ಅದು ಬಿಟ್ಟು ನವಾಂಶ ಲಗ್ನಾಧಿಪತಿ ಎರಡನೇ ಭಾವ, 11ನೇ ಭಾವ ಮತ್ತು ಈ ಬೇರೆ ಭಾವಗಳಲ್ಲಿ 2ನೇ ಭಾವ, 11ನೇ ಭಾವ, ಇನ್ನು ದುಸ್ಥಾನಗಳಲ್ಲಿ 2, 3, 2 ಮತ್ತು 11ನೇ ಭಾವ ಮೊದಲು ಬರ್ಕೊಡಿ. 3ನೇ ಪಾಯಿಂಟ್, ನವಾಂಶ ಲಗ್ನಾಧಿಪತಿ 2, 11ರಲ್ಲಿದ್ರೆ ನೋ ಅರ್ಲಿ ಮ್ಯಾರೇಜ್, ಅಂದ್ರೆ ಡಿಲೇ ಮ್ಯಾರೇಜ್. ಅರ್ಲಿ ಮ್ಯಾರೇಜ್ ಇಲ್ಲ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಆಯ್ತಾ. ಸೊ ನೋ ಅರ್ಲಿ ಮ್ಯಾರೇಜ್, ಡಿಲೇ ಮ್ಯಾರೇಜ್ ಅದು, ಆಯ್ತಾ. ಇನ್ನು 3ನೇ ಭಾವದಲ್ಲಿದ್ರೆ, ನವಾಂಶ ಲಗ್ನಾಧಿಪತಿ 3ನೇ ಭಾವದಲ್ಲಿದ್ರೆ ಬಹಳ ಶ್ರಮ, ಎಫರ್ಟ್ ತುಂಬಾ ಹಾಕ್ಬೇಕು ಮದುವೆ ಆಗಿ. ಅವಾಗ ಡಿಲೇ ಆಗೋದು ಸರ್ವೇ ಸಾಧಾರಣ, ಡಿಲೇನೂ ಆಗುತ್ತೆ, ಎಫರ್ಟು ಹಾಕ್ಬೇಕು ಬಹಳ. ಕೆಲವರು ಬಹಳ ಏನು 100 ಒಂದೊಂದು ಸೆಂಚುರಿ ಹೊಡಿತಾರೆ. 100 ಹೆಣ್ಣು ನೋಡ್ದೆ ಅಪ್ಪ ನಾನು, ನನಗೆ ಸ್ವಲ್ಪ ನಿಧಾನ ಹೋಗ್ಲಿ, ಬರ್ಕೊಳ್ತಾ ಇರ್ತೀವಿ. ಆಯ್ತು, ಸ್ವಲ್ಪ ಇನ್ನೊಂದ್ಸರಿ ಪಾಯಿಂಟ್ ಅಲ್ಲ, ಇನ್ನೊಂದ್ಸರಿ ರಿಪೀಟ್ ಮಾಡೋದಾ? ಮಾಡ್ತೀನಿ ರಿಪೀಟ್. ನವಾಂಶ ಲಗ್ನಾಧಿಪತಿ 1, 4, 7, 10ರಲ್ಲಿದ್ರೆ ಶುಭ ವಿವಾಹ, ಅರ್ಲಿ ಅಂದ್ರೆ ಶೀಘ್ರ ಶುಭ ವಿವಾಹ, ಶೀಘ್ರ ಮತ್ತು ಶುಭ ವಿವಾಹ, ಶೀಘ್ರ ಮತ್ತು ಶುಭ ವಿವಾಹ 1, 4, 7, 10ರಲ್ಲಿ ಇದ್ರೆ, ನಿಮ್ಗೆ ಈಗ ತೋರ್ಸದ್ನಲ್ಲ ನವಾಂಶ ಲಗ್ನ. ಸೊ ನವಾಂಶ ಲಗ್ನ ಬಂದು ಮಿಥುನದಲ್ಲಿದೆ, ಮಿಥುನ ರಾಶಿ ಅಧಿಪತಿ ಬುಧ, ಹಾಗಾಗಿ ನವಾಂಶ ಲಗ್ನಾಧಿಪತಿ ಬುಧ ಆಗ್ತಾರೆ. ನವಾಂಶ ಲಗ್ನಾಧಿಪತಿ 1, 4, 7, 10ರಲ್ಲಿ ಇದ್ರೆ, ನಾನು ಹೇಳ್ತಿರೋದು ರೂಲ್ಸ್ ಹೇಳ್ತಾ ಇದ್ದೀನಿ, ಈ ಜಾತಕಕ್ಕಲ್ಲ, 1, 4, 7, 10ರಲ್ಲಿ ಇದ್ರೆ ಶೀಘ್ರ ಶುಭ ವಿವಾಹ, ಶೀಘ್ರ ಮತ್ತು ಶುಭ ವಿವಾಹ. ಕೋಣಗಳಲ್ಲಿದ್ರೆ 5, 9ರಲ್ಲಿದ್ರೆ ಶುಭ ವಿವಾಹ, ವಿವಾಹ ಶುಭವಾಗಿರ್ತದೆ, ಶುಭ ಜೀವನನು ನಡೆಸ್ತಾರೆ. 2, 11ರಲ್ಲಿದ್ರೆ ಶುಭನೇ, ಆದ್ರೆ ಡಿಲೇ ಮ್ಯಾರೇಜ್, ಬೇಗ ಅರ್ಲಿ ಮ್ಯಾರೇಜ್ ಅಲ್ಲ, ಇಟ್ಸ್ ನಾಟ್ ಅರ್ಲಿ ಮ್ಯಾರೇಜ್. ಅರ್ಲಿ ಮ್ಯಾರೇಜ್ ಅಂದ್ರೆ 25 ಒಳಗಡೆ, ಈಗ ಕಾಲದೇಶ ವರ್ತಮಾನದ ಪ್ರಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಅರ್ಲಿ ಮ್ಯಾರೇಜ್ ಅಂದ್ರೆ 25 ಒಳಗಡೆ ಆದ್ರೆ ಅರ್ಲಿ ಮ್ಯಾರೇಜ್. ಅದೇ ದೊಡ್ಡ ವಿಚಾರ. ಈಗೆಲ್ಲ ಡಿಲೇ ಆಗ್ತವೆ, ಸರಿನಾ? ಮುಂಚೆ ಎಲ್ಲ 18 ಅಂದ್ರೆ 20ರೊಳಗೆ ಆಗ್ಬಿಟ್ರೆ ಅದು ಅರ್ಲಿ ಮ್ಯಾರೇಜ್ ಅಂತಿದ್ರು, ಈಗ 20ರೊಳಗೆ ಆಗಲ್ಲ. ಪ್ಲಸ್ 22 ಒಳಗಾದ್ರೂ ಅರ್ಲಿ ಮ್ಯಾರೇಜ್ ಅಂತಿದ್ರು, ಈಗ ಅಟ್ಲೀಸ್ಟ್ 25 ಒಳಗಾದ್ರೆ ಅರ್ಲಿ ಮ್ಯಾರೇಜ್. ನೆಕ್ಸ್ಟ್ ನವಾಂಶ ಲಗ್ನಾಧಿಪತಿ 5, 9ರಲ್ಲಿದ್ರೆ ಶುಭ ವಿವಾಹ, ಬಟ್ ಈಗೇನು ಅರ್ಲಿ ಮ್ಯಾರೇಜ್ ಇಲ್ಲ, ಹಂಗನ್ಬಿಟ್ಟು ತುಂಬಾ ಡಿಲೇನೂ ಏನಾಗಲ್ಲ, ಒಳ್ಳೇದು ಅಂತ. ಅಲ್ಲಿಂದ ಬಂದ್ರೆ 2, 11ರಲ್ಲಿದ್ರೆ, 2ರಲ್ಲಿದ್ರೆ ಮಾಮೂಲಿ ಏನು ಕುಟುಂಬಕ್ಕೆ ಒಳ್ಳೇದು. 11ರಲ್ಲಿದ್ರೆ ಸ್ವಲ್ಪ ಹುಡುಗಿ ಕಡೆಯಿಂದ ಇನ್ಕಮ್, ಇದೆಲ್ಲ ನಿಮ್ಗೆಲ್ಲ ಗೊತ್ತಿರೋದೆ, ಕಾರಕತ್ವ ಅದೆಲ್ಲ ಇರ್ತದೆ. ನೆಕ್ಸ್ಟ್ ಅಲ್ಲಿಂದ ಬಂದ್ರೆ 3ರಲ್ಲಿದ್ರೆ ನವಾಂಶ ಲಗ್ನಾಧಿಪತಿ, ಎಲ್ಲರಿಗೂ ಓಕೆನಾ ಸ್ಪೀಡು? ನವಾಂಶ ಲಗ್ನಾಧಿಪತಿ ರಾಶಿ ಕುಂಡಲಿಯಲ್ಲಿ 3ನೇ ಭಾವದಲ್ಲಿ ಕುತ್ಕೊಂಡ್ರೆ, ರಾಶಿ ಕುಂಡಲಿ 3ನೇ ಭಾವದಲ್ಲಿ ಕುತ್ಕೊಂಡ್ರೆ ತುಂಬಾ ಶ್ರಮ ಆದ್ಮೇಲೆ ಮದುವೆ ಆಗುತ್ತೆ. ಸುಮಾರು ಹೆಣ್ಣುಗಳನ್ನ ನೋಡ್ಬೇಕು. ನಾನು ಈ ಕಥೆ ಎಲ್ಲ ಹೇಳೋದೆಲ್ಲ ಬರ್ಕೋಬೇಡಿ, ಬಟ್ ಕಾನ್ಸೆಪ್ಟ್ ಮಾತ್ರ ಬರ್ಕೊಡಿ. ಸ್ಟೋರಿ ಏನ್ ಬೇಕಿಲ್ವಲ್ಲ. ನಾವು 100 ಹೆಣ್ಣು ನೋಡ್ದೆ ಆಮೇಲೆ ಮದುವೆ ಆಯ್ತು ಅಂತಾರಲ್ಲ ಅದನ್ನ. ಅಲ್ಲಿಂದ ಬಂದ್ರೆ ನವಾಂಶ ಲಗ್ನಾಧಿಪತಿ 6, 8, 12ರಲ್ಲಿದ್ರೆ, 6, 8, 12ರಲ್ಲಿದ್ರೆ ಡಿಲೇ ಮ್ಯಾರೇಜ್ ಅಷ್ಟೇ ಅಲ್ಲ, ಅದು ಡಿಲೇ ಮ್ಯಾರೇಜ್ ಅಷ್ಟೇ ಅಲ್ಲ, ಏನಾಗುತ್ತೆ ಅದು ಕೇಳ್ತಾ ಇದೆಯಾ ಎಲ್ಲರಿಗೂ? ಸಾರಿ, ಮಧ್ಯ ನಾನು ಸ್ವಲ್ಪ ಸಿಗ್ನಲ್ ವಿಚಾರಕ್ಕೋಸ್ಕರ ಕ್ವಶನ್ ಮಾಡ್ತೀನಿ, ಸ್ವಲ್ಪ ಇದೆ. ಗುರುಗಳೇ ಕೇಳ್ತಿದೆ. ಥ್ಯಾಂಕ್ ಯು. ಸೊ ನವಾಂಶ ಲಗ್ನಾಧಿಪತಿ 6, 8, 12ರಲ್ಲಿ, ಈಗ 6, 8, 12ರಲ್ಲಿದ್ರೆ ಏನಾಗುತ್ತೆ ಅಂತ ಒಂದೊಂದು ಹೇಳ್ಕೊಂಡ್ಬರ್ತೀನಿ. 12ರಲ್ಲಿದ್ರೆ ನವಾಂಶ ಲಗ್ನಾಧಿಪತಿ 12ರಲ್ಲಿದ್ರೆ ಫಸ್ಟ್ ಒಂದು ಫೇಲ್ ಆಗುತ್ತೆ, ಒಂದು ಲವ್ ಆಗಿ ಫೇಲ್ ಆಗ್ಬೋದು, ಎಂಗೇಜ್ಮೆಂಟ್ ಆಗಿ ಫೇಲ್ ಆಗ್ಬೋದು, ಒಂದು ಒಪ್ಪಂದ ಆಗಿ ಫೇಲ್ ಆಗ್ಬೋದು. ಈ ತರ
ಒಂದು ಮದುವೆ ಒಂದು ಡಿಸಪಾಯಿಂಟ್ ಆಗಿ ಆಮೇಲೆ ಮದುವೆ ಆಗುತ್ತೆ. ಇದು ಚೆಕ್ ಮಾಡ್ಕೊಳ್ಳಿ. ನವಾಂಶ ಲಗ್ನಾಧಿಪತಿ 12ನೇ ಭಾವದಲ್ಲಿದ್ರೆ. ಇಲ್ಲಿ ಇನ್ನೊಂದು ನೀವು ವಿಚಾರ ಗಮನದಲ್ಲಿ ಇಟ್ಕೋಬೇಕು. 12 ಸ್ವಲ್ಪ ಪರವಾಗಿಲ್ಲ, ಅಂದ್ರೆ ಎಲ್ಲ ದುಸ್ಥಾನನೇ, ಟ್ರಬಲ್ ಅಂತೂ ಉಂಟು. 12ಕ್ಕಿಂತ 8 ವರ್ಷ, 8ಕ್ಕಿಂತ 6 ವರ್ಷ. ಸೊ 6ಕ್ಕಿಂತ 8 ಪರವಾಗಿಲ್ಲ, 8ಕ್ಕಿಂತ 12 ಪರವಾಗಿಲ್ಲ. ಇದನ್ನ ಯಾವ ರೀತಿ ಬರ್ಕೋತೀರಾ ಬರ್ಕೊಳ್ಳಿ. 6 ಏನು 6 8 ಯಾವ್ದಕ್ಕೆ 6ಕ್ಕಿಂತ 8 ಬೆಟ್ರ್, 8ಕ್ಕಿಂತ 12 ಬೆಟ್ರ್ ಅಂತ ಬರ್ಕೋತೀರಾ. ಅದ್ ಹೆಂಗ್ ಬರ್ಕೋತೀರಾ ನೀವು ಆರ್ಡರ್ ಅಲ್ಲಿ ಬರ್ಕೊಳ್ಳಿ ಆಯ್ತಾ. ಅಲ್ಲಿಂದ ಬಂದ್ರೆ 12ನೇದು ಹೇಳಿದೆ, ಒಂದು ಇದಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಪರಿಹಾರ? ಗಂಡ್ಮಕ್ಳಿಗಾದ್ರೆ ಕದಳಿ ವಿವಾಹ ಮಾಡ್ಬೇಕು, ಹೆಣ್ಮಕ್ಳಿಗಾದ್ರೆ ಕುಂಭ ವಿವಾಹ ಮಾಡಿಸ್ಬೇಕು. ಕದಳಿ ವಿವಾಹ, ಕುಂಭ ವಿವಾಹ ಯಾವಾಗ 6, 8, 12ರಲ್ಲಿದ್ರೆ, ಈ 12ರಲ್ಲಿದ್ರೆ ಅದೇ ಮಾಡ್ಬೇಕು. ನೆಕ್ಸ್ಟ್ ಅಲ್ಲಿಂದ ಬಂದ್ರೆ 8ರಲ್ಲಿದ್ರೆ ಗುರುಗಳಿಗೆ ಹೇಳಿ. ಸ್ತ್ರೀಯರಿಗೆ ನೀವು ಕುಂಭ ವಿವಾಹ ಮತ್ತು ಸ್ತ್ರೀಯರಿಗೆ ಕುಂಭ ವಿವಾಹ ಅಥವಾ ಕದಳಿ ವಿವಾಹ ಹೇಳಿದ್ರಿ. ಪುರುಷರಿಗೆ ನಾನು ಹಂಗಲ್ಲ ಹೇಳಿದ್ದು. ಪುರುಷರಿಗೆ ಕದಳಿ ವಿವಾಹ, ಸ್ತ್ರೀಗೆ ಕುಂಭ ವಿವಾಹ. ಪುರುಷರಿಗೆ ಕದಳಿ ವಿವಾಹ. ಕದಳಿ ವಿವಾಹ ಅಂದ್ರೆ ಬಾಳೆ ಮರಕ್ಕೆ ಮದುವೆ ಮಾಡಿಸ್ತಾರೆ. ಪುರುಷರಿಗೆ ಏನ್ ಮಾಡ್ತಾರೆ? ಬಾಳೆ ಮರಕ್ಕೆ ಹೋಗಿ ತಾಳಿ ಕಟ್ಟಿಸ್ಬಿಟ್ಟು ಅದನ್ನ ಬಾಳೆ ಮರನ ಕಡ್ದಾಕ್ತಾರೆ. ಸೋದ್ರ ಮಾವನ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಯೂಶುವಲಿ ಆಯ್ತಾ. ನೆಕ್ಸ್ಟ್ ಹೆಣ್ಮಕ್ಳಿಗೆ ಕುಂಭ ವಿವಾಹ ಮಾಡ್ತಾರೆ. ಕುಂಭ ಅಂದ್ರೆ ಮಡಕೆ ಜೊತೆ ಮದುವೆ ಮಾಡ್ಬಿಟ್ಟು ಮಡಕೆ ಹೊಡೆದಾಕ್ತಾರೆ. ನೀರನ್ನ ತುಂಬಿರೋ ಮಡಕೆ, ಯಾಕಂದ್ರೆ ಖಾಲಿ ನೆಕ್ಸ್ಟ್ 8ನೇ ಮನೆಯಲ್ಲಿದ್ರೆ, ನವಾಂಶ ಲಗ್ನಾಧಿಪತಿ ಅಷ್ಟಮದಲ್ಲಿದ್ರೆ ಅವಾಗ ಒಂದು ಡೈವರ್ಸ್ ಆಗೋ ಚಾನ್ಸಸ್ ಬಹಳ ಇರ್ತದೆ. ಡೈವರ್ಸ್ ಆಗೋದು, ಮದುವೆ ಆದ್ಮೇಲೆ ಡೈವರ್ಸ್ ಆಗೋ ಚಾನ್ಸಸ್ ಬಹಳ ಇರ್ತದೆ. ಕುಜದೋಷ ಸ್ಟ್ರಾಂಗ್ ಇದ್ರೆ ಯಾವ ತರ ಡೈವರ್ಸ್ ಅಂದ್ರೆ, ಗಂಡನೋ ಇಲ್ಲ ಹೆಂಡತಿನೋ ಮರಣ ಒಂದು ಚಾನ್ಸ್ ಇರ್ತದೆ. ಡೈವರ್ಸ್ ಅಲ್ಲಿ 2 ತರ ಡೈವರ್ಸ್. ಒಂದು ಟೆಂಪರರಿ ಸೆಪರೇಷನ್, ಇನ್ನೊಂದು ಪರ್ಮನೆಂಟ್ ಸೆಪರೇಷನ್ ಅಂತ. ಪರ್ಮನೆಂಟ್ ಸೆಪರೇಷನ್ ಮತ್ತೆ ಪರ್ಮನೆಂಟ್ ಸೆಪರೇಷನ್ ಅಲ್ಲಿ 2 ತರ. ಪರ್ಮನೆಂಟ್ ಸೆಪರೇಷನ್ ಅಲ್ಲಿ ಒಂದು ಬರ್ಕೋತಾ ಇದೀರಾ, ಡೈವರ್ಸ್ ಅಲ್ಲಿ ಯಾವ ತರ ಅಂತ ಅಷ್ಟರಾಜರಿಗೆ ಗೊತ್ತಿರಬೇಕು. 2 ತರ. ಯಾವ್ದು? ಒಂದು ತಾತ್ಕಾಲಿಕವಾಗಿ ಬೇರ್ಪಡೋದು, ಇನ್ನೊಂದು ಶಾಶ್ವತವಾಗಿ ಬೇರ್ಪಡೋದು. ಗಂಡು ಹೆಣ್ಣು, ಹುಡುಗ ಹುಡುಗಿ ತಾತ್ಕಾಲಿಕವಾಗಿ ಬೇರ್ಪಡೋದು, ಶಾಶ್ವತವಾಗಿ ಬೇರ್ಪಡೋದು ಆಯ್ತಾ. ಇದು ಏನು? ಒಂದು ಟೈಪ್ ಆಫ್ ಸೆಪರೇಷನ್. ಇನ್ನೊಂದು ಟೈಪ್ ಆಫ್ ಸೆಪರೇಷನ್ ಏನು ಪರ್ಮನೆಂಟ್ ಅಂದ್ರೆ ಶಾಶ್ವತವಾಗಿ ಬೇರ್ಪಡೋದ್ರಲ್ಲಿ, ಅದರಲ್ಲಿ 2 ತರ. ಮತ್ತೆ ಶಾಶ್ವತವಾಗಿ ಬೇರ್ಪಡೋದ್ರಲ್ಲಿ ಏನು, ಹುಡುಗ ಅಥವಾ ಹುಡುಗಿದು ಮರಣನೇ ಸಂಭವಿಸ್ತದೆ. ಯಾವಾಗ ಮರಣ ಸಂಭವಿಸ್ತದೆ ಅಂದ್ರೆ, ಬಹಳ ಸ್ಟ್ರಾಂಗ್ ಕುಜುದೋಷ ಇದ್ರೆ. ಯಾರಿಗೆ ಕುಜುದೋಷ ಇರ್ತದೆ ಅವರ ಪಾರ್ಟ್ನರ್ ಸಾಯ್ತಾರೆ, ಕುಜುದೋಷ ಇರೋರು ಸಾಯಲ್ಲ. ಹಾಗಾಗಿ ಕುಜುದೋಷ ಇರೋ ಜಾತಕಗಳು ನಿಮ್ಗೆ ಗೊತ್ತು. ಕುಜುದೋಷ ಇರೋ ಜಾತಕನ ಕುಜುದೋಷ ಇರೋ ಜಾತಕದ ಜೊತೆನೆ ಮ್ಯಾಚ್ ಮಾಡಬೇಕು. ಸ್ವಲ್ಪ 1% ಗಂಡಿಗೆ ಜಾಸ್ತಿ ಇದ್ರು ಬೆಟರ್ ಅಂತ ಹೇಳ್ತಾರೆ. ಕುಜುದೋಷಕ್ಕೆ ಮ್ಯಾಚ್ ಮಾಡಬೇಕು. ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷ ಇದ್ರೆ ಕಾಳಸರ್ಪ ದೋಷ ಇರೋದನ್ನೇ ಮ್ಯಾಚ್ ಮಾಡಬೇಕು. ಇದಕ್ಕೆ ದೋಷ ಸಾಮ್ಯ ಅಂತ ಹೇಳ್ತೀವಿ ಮ್ಯಾರೇಜ್ ಮ್ಯಾಚಿಂಗ್ ಅಲ್ಲಿ. ದೋಷ ಸಾಮ್ಯ ಅಂದ್ರೆ ದೋಷಗಳು ಗಂಡು ಹೆಣ್ಣು ಇಬ್ಬರಲ್ಲೂ ಈಕ್ವಲ್ ಆಗಿರೋಂಗೆ ಮ್ಯಾಚ್ ಮಾಡಬೇಕು. ಹಂಗೆ ಯೋಗ ಸಾಮ್ಯ ಅಂದ್ರೆ ಯೋಗಗಳು ಅಷ್ಟೇ. ಗಂಡು ಹೆಣ್ಣಲ್ಲಿ ಯೋಗಗಳು ಚೆನ್ನಾಗಿರ್ಬೇಕು. ಒಬ್ಬರಿಗೆ ಜೋರಾಗಿ ರಾಜಯೋಗ ಇದೆ, ಇನ್ನೊಬ್ಬರಿಗೆ ದರಿದ್ರ ಯೋಗ ಇದೆ ಅಂದ್ರೆ ಅವಾಗ ಅವ್ರು ಜಾಸ್ತಿ ದಿನ ಇರಲ್ಲ. ಅದಕ್ಕೆ ಕುಜುದೋಷನೂ ಅಷ್ಟೇ, ಕುಜುದೋಷ ಈಕ್ವಲ್ ಆಗಿರ್ಬೇಕು. ಕುಜುದೋಷ ಒಬ್ರಿಗಿದೆ, ಇನ್ನೊಬ್ರಿಗೆ ಕುಜುದೋಷನೇ ಇಲ್ಲ ಅಂದಾಗ ಕುಜುದೋಷದ ಬಗ್ಗೆ ಈಗ ಹೇಳ್ಬೇಕಾ, ಇಲ್ಲ ಅದನ್ನ ಸೆಪರೇಟ್ ಆಗಿ ಒಂದು ಕ್ಲಾಸ್ ಮಾಡಿದ್ರೆ ಬೆಟರ್.
ಈಗ ಅಂದ್ರೆ ಶಾರ್ಟ್ ಆಗಿ ಹೇಳ್ಬೇಕಾಗುತ್ತೆ. ಅದಕ್ಕೊಂದು ಸಪರೇಟ್ ಆಗಿ ಸರ್ ಒಂದು ಕ್ಲಾಸ್ ಡೇ ಮಾಡಿರ್ತೀರಲ್ಲ ಅವಾಗ ನೆಕ್ಸ್ಟ್ ಹೌದು ಹೌದು ಖಂಡಿತವಾಗ್ಲೂ ಅದನ್ನ ಡೀಟೇಲ್ ಆಗಿ ಮಾಡ್ತೀನಿ. ಕುಜುದೋಷ ಅದು ಯಾವ್ಯಾವ ರೀತಿ, ಅದಕ್ಕೆ ಎಕ್ಸೆಪ್ಷನ್ ಏನು, ಯಾವಾಗ ಕುಜ 1, 2, 4, 7, 8, 12ರಲ್ಲಿ ಇದ್ರೂ ಕುಜುದೋಷ ಆಗಲ್ಲ, ಯಾವ್ಯಾವ ನಕ್ಷತ್ರಕ್ಕೆ ಕುಜುದೋಷ ಆಗಲ್ಲ, ಯಾವ್ಯಾವ ಲಗ್ನಕ್ಕೆ ಕುಜುದೋಷ ಆಗಲ್ಲ ಅಂತೆಲ್ಲ ಹೇಳ್ತೀನಿ. ಮ್ಯೂಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಪರ್ಮನೆಂಟ್ ಶಾಶ್ವತವಾಗಿ ಬೇರ್ಪಡ್ತಾರಲ್ಲ, ಅವಾಗ ಒಂದು ಡೆತ್, ಇನ್ನೊಂದು ಡೈವರ್ಸು. ಇನ್ನು ಟೆಂಪರರಿ ಸೆಪರೇಷನ್ ಅಲ್ಲಿ ಯಾವ ತರ ಅಂದ್ರೆ ಅವರು ಏನಾಗುತ್ತೆ, ಈಗ ಜಾಬ್ ಯಾವ್ದೋ ಕೆಲ್ಸದ ಮೇಲೆ ಗಂಡ ಹೆಂಡತಿ ದೂರ ಇರ್ತಾರೆ, ಬಟ್ ಆತ್ಮೀಯವಾಗಿರ್ತಾರೆ. ಇಲ್ಲ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಆಗಿ ಮನಸ್ತಾಪ ಆಗಿರ್ತದೆ, ಅವಾಗ ಫಿಸಿಕಲ್ ಆಗಿ ಬೇರೆ ಇರ್ತದೆ, ಆದ್ರೆ ಒಬ್ರ ಮೇಲೆ ಒಬ್ರಿಗೆ ಒಟ್ಟಿಗೆ ಇರ್ಬೇಕು ಅನ್ನೋದು ಮನ್ಸು ಇರ್ತದೆ. ಅಂದ್ರೆ ಹೃದಯದಲ್ಲಿ ಒಬ್ರಿಗೊಬ್ರಿಗೂ ಭಾವನೆ ಇದ್ರು ಸ್ವಲ್ಪ ಫಿಸಿಕಲ್ ಆಗಿ ಬೇರೆ ಇರ್ತಾರೆ. ಕೆಲವು ಸರಿ ಫಿಸಿಕಲ್ ಆಗಿ ದೂರ ಇರ್ತಾರೆ, ಆದ್ರೆ ಪ್ರೀತಿ ಇರ್ತಾರೆ. ಏನೋ ಅವಾಗ ಕೆಲ್ಸಕ್ಕೋಸ್ಕರ ಕೆಲವರು ಫಾರಿನ್ ಇರ್ತಾರೆ, ಕೆಲವರು ಇಲ್ಲಿ ಇರ್ತಾರೆ, ಇಲ್ಲ ಇನ್ನೊಂದು ಊರಲ್ಲಿ ಇರ್ತಾರೆ. ಗಂಡ ಹೆಂಡತಿ ಬೇರೆ ಬೇರೆ ಇರ್ತಾರೆ, ಹೆಂಡತಿ ಮಕ್ಳೆಲ್ಲ ಒಂದ್ ಕಡೆ ಇರ್ತಾರೆ, ಗಂಡ ಒಂದ್ ಕಡೆ ಇರ್ತಾರೆ, ಇಲ್ಲ ಮಕ್ಕಳು ಗಂಡ ಒಂದ್ ಕಡೆ ಇರ್ತಾರೆ, ಹೆಂಡತಿ ಒಬ್ಬರೇ ಬೇರೆ ಇರ್ತಾರೆ. ಈ ತರ ಎಲ್ಲ ನಿಮಗೆ ಗೊತ್ತಿದೆ. ಈ ತರ ಸೆಪರೇಷನ್ ಅನ್ನ ನೋಡಿ ಹೇಳ್ಬೇಕು. ಸೊ 8ರಲ್ಲಿ ನವಾಂಶ ಲಗ್ನಾಧಿಪತಿ 8ರಲ್ಲಿದ್ರೆ ಸೆಪರೇಷನ್ ಒಂದು ಡೈವರ್ಸ್, ಅಂದ್ರೆ ಒಂದು ಡೈವರ್ಸ್ ಆಗೋ ಚಾನ್ಸಸ್ ಬಹಳ ಇದೆ. ಸಮ್ ಟೈಮ್ ಅದು ಬಹಳ ಸ್ಟ್ರಾಂಗ್ ಇದ್ರೆ 1-2 ಡೈವರ್, ಒಂದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದು, ಒಂದು ಡೈವರ್ಸ್ ಆಗೋದು, ಹಿಂಗೆಲ್ಲ ಆಗ್ಬಿಡುತ್ತೆ. ಅದಕ್ಕೆಲ್ಲ ಎಕ್ಸಾಂಪಲ್ ಚಾರ್ಟ್ ಇದೆ, ಕೊಡ್ತೀನಿ, ಆಮೇಲೆ ನೋಡೋರಂತೆ. ಇನ್ನು 6ನೇ ಮನೇಲಿದ್ರೆ ಡೈವರ್ಸ್ ಅಂತೂ, ಡೈವರ್ಸ್ಗಿಂತ ಮುಂಚೆ ಸೆಪರೇಟ್ ಆಗಿ ಡೈವರ್ಸ್ ಆಗಿ ಎಲ್ಲ ಆಗುತ್ತೆ. ಗಲಾಟೆಗಳು, ಸ್ವಲ್ಪ ಅನ್ಯೋನ್ಯತೆ ಬರೋಲ್ಲ. ಇದನ್ನೆಲ್ಲ ಏನು ಮ್ಯಾರೇಜ್ ಮ್ಯಾಚಿಂಗ್ ಅಲ್ಲಿ ನೋಡಲ್ಲ. ಮ್ಯಾರೇಜ್ ಮ್ಯಾಚಿಂಗ್ ಅಲ್ಲಿ ನೋಡ್ಬೇಕು. ಮ್ಯಾರೇಜ್ ಮ್ಯಾಚಿಂಗ್ ಅಲ್ಲಿ ನೋಡಿ ಸ್ವಲ್ಪ ಏನ್ ಮಾಡ್ಬೇಕು ಇದಕ್ಕೆ ಅಂದ್ರೆ, ದೋಷ ಅವ್ರಿಗೂ ದೋಷ ಇರೋದನ್ನ ಸೇರಿಸಬಾರ್ದು. ಅವಾಗ ಇಬ್ರು ಕಿತ್ತೋಯ್ತಾರೆ. ಅವಾಗ ಏನ್ ಮಾಡ್ಬೇಕು, ಹುಡುಗಿಗೆ 8ನೇ ಮನೆ 8ನೇ ಅಧಿಪತಿ ಸ್ಟ್ರಾಂಗ್ ಆಗಿದ್ದು, 8ನೇ ಭಾವಕ್ಕೆ ಶುಭ ದೃಷ್ಟಿ ಇದ್ದು, 8ನೇ ಭಾವಕ್ಕೆ ಶುಭ ಕರ್ತರಿ ಯೋಗ, 8ನೇ ಭಾವ ಮಧ್ಯ ಪುಷ್ಕರಾಂಶದಲ್ಲಿ, ಈ ತರ ಎಲ್ಲ 8ನೇ ಭಾವ ಅಂದ್ರೆ ಮಾಂಗಲ್ಯ ಸ್ಥಾನ ಅಂತೀವಲ್ಲ ಹುಡುಗಿಗೆ, ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರಂಗ್ ನೋಡ್ಕೊಂಡು ಮದುವೆ ಮಾಡ್ಬೇಕು. ಈಗ ಈ ಜಾತಕದಲ್ಲಿ ಗಂಗರಾಜು ಇದಾರಾ ಇಲ್ವಾ? ಗಂಗರಾಜು ಮಾತಾಡ್ತಿಲ್ಲ, ಬಂದಿಲ್ಲ. ಆಯ್ತು. ಈ ಜಾತಕದಲ್ಲಿ ನವಾಂಶ ಲಗ್ನಾಧಿಪತಿ ಎಲ್ಲಿದೆ? 12ರಲ್ಲಿದೆ. ಸೊ ಒಂದು ಮಿಸ್ಫೈರ್ ಆಗುತ್ತೆ. ಒಂದು ಮಿಸ್ಫೈರ್ ಆಗಿ ಯಾವ ತರನಾರು ಇರ್ಬೋದು. ಒಂದು ಲವ್ ಫೇಲ್ಯೂರ್, ಒಂದು ಎಂಗೇಜ್ಮೆಂಟ್ ಆಗಿ, ಇಲ್ಲ ಒಂದು ಒಪ್ಪಂದ ಆಗಿ, ಆಯ್ತು ಎಲ್ಲ ಅಂತಾರೆ, ಎಲ್ಲ ಮಾಡಿ ಒಂದು ಲೆವೆಲ್ಗೆ ಮದುವೆಗೆ ಅಂತ ಮುಂದುವರೆದಾಗ ಆಮೇಲೆ ಏನೋ ಬೇಡ ಅಂದು ಒಂದು ಡಿಸಪಾಯಿಂಟ್ಮೆಂಟ್ ಅಂತೂ ಆಗುತ್ತೆ. ಆಮೇಲೆ ಮದುವೆ ಆಗುತ್ತೆ. ಈಗ ಆಲ್ರೆಡಿ ಆಗಿದ್ರೆ, ಈಗ ಆಲ್ಮೋಸ್ಟ್ ಹುಡುಗನಿಗೆ 28 ವಯಸ್ಸು ಇರ್ಬೇಕು ಅಲ್ವಾ? ವಯಸ್ಸು ಎಷ್ಟೀಗ? 1997 ಬಾರ್ನ್ ಅಲ್ವಾ? 1997 ಬಾರ್ನ್ ಅಂದ್ರೆ 28 ಆಲ್ಮೋಸ್ಟ್, ರೈಟ್? ಅಲ್ಲಿಂದ ಬಂದ್ರೆ ನೆಕ್ಸ್ಟ್ ಸಪ್ತಮಾಧಿಪತಿ ನವಾಂಶ ಡಿಸ್ಪೋಸಿಟರ್. ಸಪ್ತಮಾಧಿಪತಿ ನವಾಂಶದಲ್ಲಿ ಯಾರ ಮನೇಲಿದ್ದಾರೆ, ಆ ಅಧಿಪತಿ ಯಾವ ಮನೆಯಲ್ಲಿದ್ದಾರೆ, ಸಪ್ತಮಾಧಿಪತಿ ನವಾಂಶದಲ್ಲಿ ಸಪ್ತಮಾಧಿಪತಿ ಯಾರ ಮನೆಯಲ್ಲಿದ್ದಾರೆ, ಆ ಮನೆಯ ಓನರ್, ಆ ಮನೆಯ ಅಧಿಪತಿ ರಾಶಿ ಕುಂಡ್ಲಿಯಲ್ಲಿ ಕೇಂದ್ರ ತ್ರಿಕೋಣಗಳಲ್ಲಿದ್ರೆ ಮದುವೆ ಆದ್ಮೇಲೆ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ. ಕೇಂದ್ರ ತ್ರಿಕೋಣದಲ್ಲಿದ್ರೆ ಮದುವೆ ಆದ್ಮೇಲೆ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ. ಅಂದ್ರೆ 6, 8, 12 ಹೇಳಿ. ಸ್ವಲ್ಪ ನಿಧಾನವಾಗಿ. ಸಪ್ತಮಾಧಿಪತಿ ನವಾಂಶದ ಸಪ್ತಮಾಧಿಪತಿ ಅಲ್ವಾ? ಅಲ್ಲಲ್ಲ, ನವಾಂಶದ ಸಪ್ತಮಾಧಿಪತಿ ಅಲ್ಲ, ರಾಶಿ ಕುಂಡಲಿಯಲ್ಲಿರೋ. ಈಗ ನಾನು ಏನ್ ಹೇಳ್ದೆ, ನವಾಂಶದ ಲಗ್ನಾಧಿಪತಿ ಹೇಳ್ದೆ ಅಲ್ವಾ? ನವಾಂಶದ ಲಗ್ನಾಧಿಪತಿ ರಾಶಿ ಕುಂಡಲಿಯಲ್ಲಿ ಕೇಂದ್ರ ತ್ರಿಕೋಣ ಅದೆಲ್ಲ ಹೇಳ್ದೆ, ಅಲ್ಲಿಗೆ ಅದು ಮುಗೀತು. ಈಗ ರಾಶಿ ಕುಂಡ್ಲಿಯಲ್ಲಿ ಸಪ್ತಮಾಧಿಪತಿ ಇದಾರಲ್ಲ, ರಾಶಿ ಕುಂಡ್ಲಿಯಲ್ಲಿ ಸಪ್ತಮಾಧಿಪತಿ ಇವ್ರದ್ದು ಯಾವ್ದು? ವೃಷಭ ಲಗ್ನ. ಈ ವೃಷಭ ಲಗ್ನಕ್ಕೆ ಸಪ್ತಮಾಧಿಪತಿ ಯಾರು? ಮಂಗಳ. ಸಪ್ತಮಾಧಿಪತಿ ಮಂಗಳ. ಈ ಮಂಗಳ ನವಾಂಶದಲ್ಲಿ ಯಾರ ಮನೇಲಿದ್ದಾರೆ? ನವಾಂಶದಲ್ಲಿ ಯಾರ ಮನೇಲಿದ್ದಾರೆ, ಆ ಅಧಿಪತಿ ಮತ್ತೆ ರಾಶಿ ಕುಂಡ್ಲಿಗೆ ವಾಪಸ್ ಬರ್ಬೇಕು. ನಾವೇನ್ ಮಾಡ್ಬೇಕು,
ನವಾಂಶ ಕುಂಡ್ಲಿಗೆ ಹೋಗಿ ನೋಡ್ಬೇಕು. ಫಸ್ಟ್ ಸಪ್ತಮಾಧಿಪತಿ ಯಾರು ಅಂತ ನೋಡ್ಬೇಕು. ರಾಶಿ ಕುಂಡ್ಲಿಯಲ್ಲಿ 7ನೇ ಅಧಿಪತಿ ಯಾರು ಅಂತ ಐಡೆಂಟಿಫೈ ಮಾಡಿ. ಆ 7ನೇ ಅಧಿಪತಿ ನವಾಂಶದಲ್ಲಿ ಯಾರ ಮನೇಲಿ ಕೂತಿದ್ದಾರೆ ಅಂತ ನವಾಂಶಕ್ಕೆ ಹೋಗಿ. ಆ ಯಾರ ಮನೇಲಿ ಕೂತಿದ್ದಾರೆ ಆ ಮನೆ ಓನರು ರಾಶಿ ಕುಂಡ್ಲಿಯಲ್ಲಿ 1ರಲ್ಲಿದ್ದಾರ, 2ರಲ್ಲಿದ್ದಾರ, ಕೇಂದ್ರದಲ್ಲಿದ್ದಾರ, ತ್ರಿಕೋಣದಲ್ಲಿದ್ದಾರ, ಯಾವ ಭಾವದಲ್ಲಿದ್ದಾರೆ ಅಂತ ನೋಡ್ಬೇಕು. ಅವಾಗ 6, 8, 12 ಹೊರತುಪಡಿಸಿ ಇನ್ನೆಲ್ಲಾ ಭಾವದಲ್ಲೂ ವಿವಾಹ ಜೀವನ ಚೆನ್ನಾಗಿರ್ತದೆ. 3ನೇ ಭಾವದಲ್ಲಿದ್ರೆ ಸ್ವಲ್ಪ ಏನು ಇದಿರ್ತದೆ, ಏನಂತಾರೆ, ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಶ್ರಮ ಪಡ್ಬೇಕು ಇವರು. ಅಂದ್ರೆ ಏನ್ ಪ್ರೀತಿ ಇಲ್ಲ ಅಂತಲ್ಲ, ಏನೋ ಫಾರ್ ಸಮ್ ರೀಸನ್ ದೂರ ಇರೋಂಗೋ ಏನೋ ಒಂದ್ ಸ್ವಲ್ಪ ವಿಚಾರಗಳಾಗ್ತವೆ. 6, 8, 12ರಲ್ಲಿದ್ರೆ ವಿವಾಹ ಜೀವನ ಕಿರಿಕು. ವಿವಾಹ ಜೀವನ ಏನಾಗುತ್ತೆ, ಕಿರಿಕು ಉಂಟಾಗುತ್ತೆ. ಅದರಲ್ಲೂ 12 ಇದ್ರೆ ಸ್ವಲ್ಪ ಕಡಿಮೆ, 8 ಇದ್ರೆ ಸ್ವಲ್ಪ ಜಾಸ್ತಿ, 6 ಇದ್ರಂತೂ ಸಿಕ್ಕಾಪಟ್ಟೆ ಕಿತ್ತಾಡ್ತಾರೆ, ಜಗಳ ಆಡ್ತಾರೆ, ಅವರಿಗೆ ಹೊಂದಾಣಿಕೆ ಕಷ್ಟ. ಈ ಜಾತಕದಲ್ಲಿ ಈಗ ನೀವು ನೋಡ್ದಂಗೆ ಏನು, ಸಪ್ತಮಾಧಿಪತಿ ಮಂಗಳ ನವಾಂಶದಲ್ಲಿ ವೃಶ್ಚಿಕದಲ್ಲಿದೆ, ಕರೆಕ್ಟಾ? ಸಪ್ತಮಾಧಿಪತಿ ಮಂಗಳ ನವಾಂಶದಲ್ಲಿ ವೃಶ್ಚಿಕದಲ್ಲಿದೆ. ವೃಶ್ಚಿಕ ರಾಶಿ ಅಧಿಪತಿನೇ ಮಂಗಳನೇ, ಅಂದ್ರೆ ಅಲ್ಲಿ ಸ್ವಕ್ಷೇತ್ರದಲ್ಲಿದೆ. ಆ ಮಂಗಳ ರಾಶಿ ಕುಂಡಲಿಯಲ್ಲಿ 4ನೇ ಭಾವದಲ್ಲಿದೆ. ರಾಶಿ ಕುಂಡಲಿಯಲ್ಲಿ ಎಲ್ಲಿದೆ? 4ನೇ ಭಾವದಲ್ಲಿದೆ, ಅಂದ್ರೆ ಕೇಂದ್ರದಲ್ಲಿ ಇದೆ. ಅಂದ್ರೆ ವಿವಾಹ ಜೀವನ ಸುಖವಾಗಿರುತ್ತೆ ಅಂತ. ವಿವಾಹ ಜೀವನ ಸುಖವಾಗಿರುತ್ತೆ. ಡೌಟ್ ಬಂತಾ? ಏನಾದ್ರು ಕೇಳಿಸ್ಲಿಲ್ವಾ? ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ಗುರುಗಳೇ ಇನ್ನೊಂದ್ಸರಿ ಮಾಡಿ ಗುರುಗಳೇ. ಎಲ್ಲಿಂದ? ರಾಶಿ ಕುಂಡಲಿದ್ದು ಗುರುಗಳೇ. ಅಲ್ಲ ರೀ, ನವಾಂಶ ಲಗ್ನಾಧಿಪತಿದ್ ಹೇಳ್ಬೇಕಾ ಬರೀ ಸಪ್ತಮಾಧಿಪತಿದ್ ಹೇಳ್ಬೇಕಾ? ಎಲ್ಲಿಂದ ಹೇಳ್ಬೇಕಂದ್ರೆ ಗೊತ್ತಾಯ್ತು ಗುರುಗಳೇ. ರಾಶಿಯಲ್ಲಿ 7ನೇ ಮನೆ ಅಧಿಪತಿ ನವಾಂಶದಲ್ಲಿದ್ರೆ ಅದರಿಂದ ಹೇಳಿ ಗುರುಗಳೇ. ಹಾ. ಈಗ ರಾಶಿ ಕುಂಡಲಿಯಲ್ಲಿ ಸಪ್ತಮಾಧಿಪತಿ ಯಾರು? ಈ ಜಾತಕದಲ್ಲಿ ಇದು ವೃಷಭ ಲಗ್ನದ ಜಾತಕ. ಈ ವೃಷಭ ಲಗ್ನ ಜಾತಕ್ಕೆ ಲಗ್ನದಿಂದ 7ನೇ ಮನೆ ಯಾರು? ವೃಶ್ಚಿಕದ ಅಧಿಪತಿ ಯಾರು? ಮಂಗಳ. ಅಂದ್ರೆ ರಾಶಿ ಕುಂಡಲಿಯ ಸಪ್ತಮಾಧಿಪತಿ ಅಂದ್ರೆ ಈ ಜಾತಕದಲ್ಲಿ ರಾಶಿ ಕುಂಡಲಿಯ ಸಪ್ತಮಾಧಿಪತಿ ಮಂಗಳ. ಎಲ್ಲಾ ಜಾತಕಕ್ಕೂ ಹಂಗೆ ತಗೋಬೇಕು. ರಾಶಿ ಕುಂಡಲಿಯಲ್ಲಿರುವ ಸಪ್ತಮಾಧಿಪತಿ ನವಾಂಶದಲ್ಲಿ ಎಲ್ಲಿದ್ದಾರೆ ಅಂತ ನೋಡ್ಬೇಕು. ನವಾಂಶದಲ್ಲಿ ಎಲ್ಲಿದ್ದಾರೆ ಅಂತ ಅಂದ್ರೆ ರಾಶಿ ಕುಂಡಲಿಯ ಸಪ್ತಮಾಧಿಪತಿಯ ನವಾಂಶ ಡಿಸ್ಪೋಸಿಟರ್. ರಾಶಿ ಕುಂಡಲಿಯ ಸಪ್ತಮಾಧಿಪತಿಯ ನವಾಂಶ ಡಿಸ್ಪೋಸಿಟರ್. ರಾಶಿ ಕುಂಡಲಿಯ ಸಪ್ತಮಾಧಿಪತಿಯಾದ ಮಂಗಳ ನವಾಂಶದಲ್ಲಿ ವೃಷಭದಲ್ಲಿದ್ರೆ ಶುಕ್ರ ಡಿಸ್ಪೋಸಿಟರ್, ಮಿಥುನದಲ್ಲಿದ್ರೆ ಬುಧ ಡಿಸ್ಪೋಸಿಟರ್, ಕಟಕದಲ್ಲಿದ್ರೆ ಸಿಂಹ ಡಿಸ್ಪೋಸಿಟರ್, ಸಿಂಹದಲ್ಲಿದ್ರೆ ಸೂರ್ಯ ಡಿಸ್ಪೋಸಿಟರ್, ಕನ್ಯಾದಲ್ಲಿದ್ರೆ ಬುಧ ಡಿಸ್ಪೋಸಿಟರ್, ಮತ್ತೆ ತುಲಾದಲ್ಲಿದ್ರೆ ಶುಕ್ರ ಡಿಸ್ಪೋಸಿಟರ್, ವೃಶ್ಚಿಕದಲ್ಲಿದ್ರೆ ಮಂಗಳ ಡಿಸ್ಪೋಸಿಟರ್, ಧನುರ್ ರಾಶಿಯಲ್ಲಿದ್ರೆ ಗುರು ಡಿಸ್ಪೋಸಿಟರ್, ಮಕರದಲ್ಲಿದ್ರೆ ಶನಿ ಡಿಸ್ಪೋಸಿಟರ್, ಕುಂಭದಲ್ಲಿದ್ರೆ ಶನಿ ಡಿಸ್ಪೋಸಿಟರ್, ಮೀನದಲ್ಲಿದ್ರೆ ಗುರು ಡಿಸ್ಪೋಸಿಟರ್, ಮೇಷದಲ್ಲಿದ್ರೆ ಮಂಗಳ ಡಿಸ್ಪೋಸಿಟರ್. ಈ ತರ ಡಿಸ್ಪೋಸಿಟರ್ ಅಂತ ತಿಳ್ಕೊಬೇಕು ನೀವು. ಸೊ ರಾಶಿ ಕುಂಡಲಿಯ ಸಪ್ತಮಾಧಿಪತಿಯ ನವಾಂಶ ಡಿಸ್ಪೋಸಿಟರ್. ಮತ್ತೆ ವಾಪಸ್ ರಾಶಿ ಕುಂಡಲಿಗೆ ಬನ್ನಿ. ರಾಶಿ ಕುಂಡಲಿಯ ಸಪ್ತಮಾಧಿಪತಿಯ ನವಾಂಶ ಡಿಸ್ಪೋಸಿಟರ್. ರಾಶಿ ಕುಂಡಲಿಯಲ್ಲಿ 6, 8, 12 ಹೊರತುಪಡಿಸಿ 3, 6, 8, 12 ಹೊರತುಪಡಿಸಿ ಬೇರೆ ಯಾವುದೇ ಭಾವಗಳಲ್ಲಿದ್ದರೆ ವೈವಾಹಿಕ ಜೀವನ ಶುಭವಾಗಿರುತ್ತದೆ. ಈ ಜಾತಕದಲ್ಲಿ ವೃಷಭ ಲಗ್ನಕ್ಕೆ ಸಪ್ತಮಾಧಿಪತಿಯಾದ ಮಂಗಳ ನವಾಂಶದಲ್ಲಿ ವೃಶ್ಚಿಕದಲ್ಲಿ ಸ್ಥಿತರಾಗಿದ್ದಾರೆ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳನೇ. ಆ ಮಂಗಳ ಮತ್ತೆ ವಾಪಸ್ ರಾಶಿ ಕುಂಡ್ಲಿಕ್ಕೆ ಬಂದ್ರೆ ನೀವು ಅವರು ಲಗ್ನದಿಂದ 4ನೇ ಭಾವವಾದ ಸಿಂಹ ರಾಶಿಯಲ್ಲಿದ್ದಾರೆ. 4ನೇ ಭಾವ ಅಂದ್ರೆ
ಏನು ಕೇಂದ್ರ ಸಮಕ್ಷೇತ್ರದಲ್ಲಿದ್ದರೆ ಬಟ್ ಪರಿವರ್ತನೆ ಇದೆ, ಅದು ಪರಿವರ್ತನೆ ಅಂತ ತಲೆಗೆಡಿಸ್ಕೋಬೇಡಿ. ಹಾಗಾಗಿ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಓಕೆನಾ? ಈ ತರ ಕಾನ್ಸೆಪ್ಟ್ಗಳು ಪ್ರತಿ ಜಾತಕದಲ್ಲೂ ಅವರು ಮದುವೆ ವಯಸ್ಸಲ್ಲಿರೋರಿಗೆ ಬಂದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ. ಯಾಕಂದ್ರೆ ಇದು ಈ ಜಾತಕದಲ್ಲಿ ಕೇಂದ್ರದಲ್ಲಿದೆ, ಇನ್ನೊಂದು ಜಾತಕದಲ್ಲಿ ಕೇಂದ್ರದಲ್ಲಿ ಇರಲ್ಲ, ಇಲ್ಲ ತ್ರಿಕೋಣದಲ್ಲಿ ಇರ್ತದೆ, ಇಲ್ಲ ದುಷ್ಟಾಂಗದಲ್ಲಿ ಇರ್ತದೆ, ಇಲ್ಲ ಬೇರೆ ಭಾವದಲ್ಲಿ ಇರ್ತದೆ. ಅವಾಗ ಅದನ್ನ ನಾನು ಹೇಳ್ತಾ ಇರ್ತೀನಿ. ಎಸ್, ಹೇಳಿ. ಓಕೆನಾ? ಅದು ಯಾರೋ ರಿಪೀಟ್ ಮಾಡಕ್ ಕೇಳಿದ್ರಲ್ಲ. ಗುರುಗಳೇ. ಈಗ ಈಗ ವ್ಯಕ್ತಿಗೆ ನಡೀತಾ ಇರೋದು. ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ಇವಾಗ 6ನೇ ಮನೆ ಉಪಚಯ ಕ್ಷೇತ್ರವಾಗಿ ಏನ್ ಹೆಲ್ಪ್ ಆಗಲ್ವಾ? 6ನೇ ಮನೆ ಉಪಚಯ ಕ್ಷೇತ್ರವಾಗಿ ಯಾವಾಗ ಹೆಲ್ಪ್ ಆಗುತ್ತೆ ಹೇಳಿ ನೀವೇ. 6ನೇ ಮನೆ ಉಪಚಯ ಆಯ್ತು, 6ನೇ ಮನೆ ದುಸ್ಥಾನ, ರೋಗ ರಿಪು ಋಣ 6ನೇ ಭಾವ. ರಿಪು ಪ್ರಾಮಿನೆಂಟ್ ಆಗುತ್ತೆ ಮದುವೆ ವಿಚಾರದಲ್ಲಿ. ಯಾವಾಗ ಏನಾಗುತ್ತೆ ಉಪಚಯ ಆಗಲು ಉಪಯೋಗ ಆಗುತ್ತೆ ಅಂತ ಎಲ್ಲಿದೆ? ಉಪಚಯ ಕ್ಷೇತ್ರದಲ್ಲಿ ಶುಭ ಗ್ರಹಗಳು ಫಲ ಕೊಡ್ತವೆ, ಬೇಗ ಫಲ ಕೊಡ್ತವೆ. ಅಶುಭ ಗ್ರಹಗಳು ನಿಧಾನವಾಗಿ ಕಷ್ಟದಿಂದ ಫಲ ಕೊಡ್ತವೆ ಅಂತ ಗೊತ್ತಿದೆ. ಉಪಚಯಗಳಲ್ಲಿ 3, 6, 11ರಲ್ಲಿ ಶುಭ ಗ್ರಹಗಳಿದ್ರೆ ವಸುಮತಿ ಯೋಗ ಅಂತ ಹೇಳ್ತಾರೆ. ಏನಂತಾರೆ? 3, 6, 11ರಲ್ಲಿ ಶುಭ ಗ್ರಹಗಳಿದ್ರೆ, ಲಗ್ನದಿಂದ 3, 6, 11ರಲ್ಲಿ ಶುಭ ಗ್ರಹಗಳಿದ್ರೆ ವಸುಮತಿ ಯೋಗ ಅಂತಾರೆ. ಅದು ಒಂದು ರೀತಿಯ ಏನಂತಾರೆ ನಿಮಗೆ, ಬರೀ ದುಡ್ಡು ಅಂತಲ್ಲ, ಅನುಕೂಲಗಳಿರ್ತವೆ ನಿಮಗೆ. ಎಲ್ಲಾ ವಸ್ತು ವಾಹನಾದಿ ಗೃಹಸೌಖ್ಯ ಅಂತೀವಲ್ಲ, ಆ ರೀತಿ ಅನುಕೂಲಗಳನ್ನ ಕೊಡ್ತಾ ಇದೆ ಆ ಗ್ರಹಗಳು. ಅದು ಒಂದು. ಆದರೆ ಮದುವೆನೇ ಬೇರೆ ಚಾಪ್ಟರ್. ನಿಮಗೆ ಕೆಲವರು ಮದುವೆ ಆಗಿ ತೊಂದರೆಯಲ್ಲಿ ಇರ್ತಾರೆ, ಮದುವೆ ಜೀವನ ನಡೀತಿರಲ್ಲ. ಬಟ್ ಅವರು ಇಂಡಿಪೆಂಡೆಂಟ್ ಆಗಿ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಚೆನ್ನಾಗೇ ಇರ್ತಾರೆ. ಮೆಟೀರಿಯಲಿಸ್ಟಿಕ್ ಕಂಫರ್ಟ್ ಕೊಡುತ್ತೆ ಯಾವುದು? ವಸುಮತಿ ಯೋಗ. ಶುಭ ಗ್ರಹಗಳು ಇದ್ರೆ. ಅಶುಭ ಗ್ರಹಗಳು 3, 6, 11ರಲ್ಲಿ ಇದ್ರೆ ಪರವಾಗಿಲ್ಲ, ಅವು ಫಲಗಳು ಕೊಡ್ತವೆ, ದಶಾಭುಕ್ತಿ ಕಾಲಗಳಲ್ಲಿ ಫಲ ಕೊಡ್ತವೆ. ಆದ್ರೆ ಶುಭ ಗ್ರಹಗಳಿದ್ರೆ ಅದು ಲೈಫ್ ಟೈಮ್ ಯೋಗ ಅಂತ ಮೊನ್ನೆ ಪಂಚಮಹಾಪುರುಷ ಯೋಗ ಮಾಡ್ಬೇಕಾದ್ರೆ ಕೇಳಿದ್ರು. ಲೈಫ್ ಟೈಮ್ ಯೋಗಗಳು ಯಾವ್ಯಾವುದು ಅಂತ ಕೇಳಿದಾಗ ಪಾರಿಜಾತ ಯೋಗ, ವಸುಮತಿ ಯೋಗಗಳು. ಸೊ ಇಲ್ಲಿ ಏನು, ಉಪಚಯದಲ್ಲಿ ಶುಭ ಗ್ರಹಗಳಿದ್ರೆ, ನಾನು ನವಾಂಶನ ಕನೆಕ್ಟ್ ಮಾಡಿಕೊಂಡು ನಿಮಗೆ ಹೇಳ್ತಿರೋದ್ರಿಂದ ಆಮೇಲೆ ನವಾಂಶ ನೋಡ್ಬೇಕು. ನವಾಂಶದಲ್ಲಿ ಹೇಗೆ, ನವಾಂಶ ಲಗ್ನದಲ್ಲಿ ಶುಕ್ರ ಇರಬಾರ್ದು. ನವಾಂಶ ಲಗ್ನದಲ್ಲಿ ಶುಕ್ರ ಇರಬಾರ್ದು. ಗೊತ್ತಾಯ್ತಾ? ಏನಾಗುತ್ತೆ ಶುಕ್ರ ಇದ್ರೆ? ಕಾರ್ಕೋ ಭಾವನಾಶಯ, ಕಾರಕೋ ಭಾವನಾಶ. ನವಾಂಶ ಲಗ್ನದಲ್ಲಿ ಅಂದ್ರೆ ನವಾಂಶಕ್ಕೆ ಯಾರು ಕಾರಕ? ಶುಕ್ರ. ಸೊ ಆ ಕುಂಡಲಿಯ ಕಾರಕ ಆ ಕುಂಡಲಿಯ ಲಗ್ನದಲ್ಲಿ ಇರಬಾರ್ದು, ಅವಾಗ ಅದು ಫಲ ಕೊಡಲ್ಲ. ಒಂದು. ಎರಡನೇದು, ಈಗ ಸ್ಕ್ರೀನ್ ಕಾಣ್ತಿದೆಯಲ್ಲ, ನವಾಂಶ ಕಾಣ್ತಿದೆಯಲ್ಲ ಎಲ್ಲರಿಗೂ. ಇಲ್ಲಿ ನವಾಂಶದಲ್ಲಿ 6ರಲ್ಲಿ ಮಂಗಳ ಇದೆ ಮತ್ತೆ ರವಿ ಇದೆ. 6ರಲ್ಲಿ ಮಂಗಳ ಮತ್ತು ರವಿ ಇದೆ. 8ರಲ್ಲಿ ಶನಿ ಇದೆ. 12ರಲ್ಲಿ ಬುಧ ಇದೆ. ಇಲ್ಲಿ ನವಾಂಶ ಲಗ್ನಾಧಿಪತಿನೇ 12ಕ್ಕೆ ಹೋಗಿದೆ. ಒಂದು ಏನು ಮ್ಯಾರೇಜ್ ಸಂಬಂಧಪಟ್ಟ ವಿಚಾರದಲ್ಲಿ ನವಾಂಶ ಲಗ್ನಾಧಿಪತಿನೇ ವ್ಯಯಸ್ಥಾನಕ್ಕೆ ಹೋಗಿದ್ದಾನೆ. ಸೊ ದಟ್ ಈಸ್ ಆಕ್ಚುಲಿ ಅನ್ಫೇವರಬಲ್. ಬುಧ ಭುಕ್ತಿ ಕಾಲದಲ್ಲಿ ಗೋಚಾರ, ಅನಿಷ್ಟ ಗೋಚಾರ ಕಾಲ, ಬುಧ ಭುಕ್ತಿ ಮತ್ತು ಅನಿಷ್ಟ ಗೋಚಾರದಲ್ಲಿ ತೊಂದರೆ ಆಗುತ್ತೆ. ಬುಧ ಭುಕ್ತಿ ಇರ್ಬೋದು. ಬುಧ ಏನು ಶಾರ್ಟ್ಲಿ ರಾಶಿನ ಗೋಚಾರದಲ್ಲಿ ಭಿನ್ನಾಷ್ಟಕ ವರ್ಗ ಕಡಿಮೆ ಬಿಂದು ಇರೋ ಭಾವವನ್ನ ಬೇಗ ಸಂಚರಿಸಬಹುದು. ಆದ್ರೆ ಶನಿ 0-1 ಬಿಂದುಗಳಿರೋದು, ಗುರು 0-1 ಬಿಂದುಗಳಿರೋದು, ಜನ್ಮ ಲಗ್ನದಲ್ಲಿ ಜನ್ಮ ರಾಶಿ ಮೇಲೆ
ಲಗ್ನದಿಂದ ತ್ರಿಕೋಣದಲ್ಲಿ ಅಶುಭ ಗ್ರಹಗಳು ಸಂಚರಿಸೋದು ಈ ಸಮಯದಲ್ಲಿ ಬುಧ ಭುಕ್ತಿ ಕಾಲದಲ್ಲಿ ಎಸ್ಪೆಷಲಿ ಮದುವೆಗೆ ಸಂಬಂಧಪಟ್ಟ ಹಾಗೆ ತೊಂದರೆ ಆಗುತ್ತೆ. ಅಂದ್ರೆ ಮದುವೆ ಜೀವನಕ್ಕೆ ಇಲ್ಲ ಮದುವೆ ಆಗ್ಬೇಕು ಅಂದಾಗ ಆ ಟೈಮಲ್ಲಿ ಎಲ್ಲ ಕೂಡು ಬರಲ್ಲ. ನಂಬರ್ 1. ನಂಬರ್ 2, ಮಂಗಳ 6ನೇ ಮನೇಲಿದೆ. ನವಾಂಶ ಲಗ್ನದಿಂದ ಮಂಗಳ 6ನೇ ಮನೇಲಿದೆ, ಆದ್ರೆ ಸ್ವಕ್ಷೇತ್ರದಲ್ಲಿದೆ. ಅವ್ರ ಭಾವನ ಅವ್ರು ಬಿಟ್ಕೊಡ್ತಾರ? ಬಿಟ್ಕೊಡಲ್ಲ. 6ನೇ ಮನೇಲಿ ಇದ್ರುವೆ ಅವರು ಏನ್ ಮಾಡ್ತಾರೆ? ತೊಂದರೆ ಮಾಡಲ್ಲ. ಆದ್ರೆ ರವಿ ಬಂದು 6ನೇ ಭಾವದಲ್ಲಿದೆ. ರವಿ ತೊಂದರೆ ಕೊಡುತ್ತೆ. ಏನು? ರವಿ ಭುಕ್ತಿ ಕಾಲದಲ್ಲಿ ಯಾವುದೇ ದಶೆ ಇರ್ಬೋದು, ರವಿ ಭುಕ್ತಿ, ಯಾಕಂದ್ರೆ ಇವರಿಗೆ ರವಿ ದಶೆ ಆಲ್ರೆಡಿ ಮುಗಿದೋಗಿದೆ. ರವಿ ದಶೆ ಮುಗಿದೋಗಿರೋದ್ರಿಂದ ಮೋರವರು ರವಿ ದಶೆ ಮುಗಿದೋಗಿರೋದಲ್ಲ, ಗರ್ಭಗತ. ಇವರು ಚಂದ್ರ ದಶೆಯಲ್ಲಿ ಹುಟ್ಟಿರೋದ್ರಿಂದ ಇವರಿಗೆ ರವಿ ದಶೆ ಬರಲ್ಲ, ರವಿ ಭುಕ್ತಿ. ಹಾಗಾಗಿ ಇವ್ರಿಗೆ ಅದು ಅಷ್ಟೊಂದು ತೊಂದರೆ ಏನು ಬರುತ್ತೆ ಮುಂದಕ್ಕೆ. ಯಾಕಂದ್ರೆ ರವಿ ದಶೆ ಅಂದ್ರೆ 6 ವರ್ಷ ಕಾಲ ಸಫರ್ ಮಾಡ್ಬೇಕು. ರವಿ ಭುಕ್ತಿ ಆದ್ರೆ ಬಹಳ ಕಡಿಮೆ. ಶುಕ್ರ ದಶೆ ಕಾಲದಲ್ಲೇನೆ ರವಿ ಭುಕ್ತಿ ಬರೀ ಒಂದೇ 1 ವರ್ಷ ಇರ್ತದೆ. ಇನ್ನು ಮಿಕ್ಕಿದೆಲ್ಲ ದಶೆಗಳು ಕಡಿಮೆ ಇರೋದ್ರಿಂದ ಕಡಿಮೆನೆ ಇರ್ತದೆ. ಒಂದು ತಿಂಗಳುಗಳ ಲೆಕ್ಕದಲ್ಲಿ ರವಿ ಭುಕ್ತಿ ತಿಂಗಳ ಲೆಕ್ಕದಲ್ಲಿ ಮುಗಿದೋಗ್ಬಿಡ್ತದೆ. ಗೊತ್ತಾಯ್ತಾ? ಶನಿ ಅಷ್ಟಮದಲ್ಲಿದೆ, ಅದು ಸ್ವಕ್ಷೇತ್ರ. ಸೊ ಸ್ವಕ್ಷೇತ್ರದಲ್ಲಿ ಓಕೆ, ಆದರೆ ದುಸ್ಥಾನಗತರಾಗಿ ಉಚ್ಚ ಕ್ಷೇತ್ರದಲ್ಲಿದ್ರೆ ಪ್ರಯೋಜನ ಇಲ್ಲ. ದುಸ್ಥಾನಗತರಾಗಿ ಈಗ ಇದೇ ಮಂಗಳ ವೃಶ್ಚಿಕದ ಬದಲು ಮಕರದಲ್ಲಿದ್ದಿದ್ರೆ ಮತ್ತೆ ಮಂಗಳ ಭುಕ್ತಿಯಲ್ಲಿ ಮಂಗಳ ದಶೆಯಲ್ಲಿ ತೊಂದರೆ ಕೊಡ್ತದೆ. ಮಂಗಳ ದಶೆ ಯಾವಾಗ ಬರ್ಬೇಕು ಅಂದ್ರೆ ಮದುವೆ ಆದ್ಮೇಲೆ ಬರ್ಬೇಕು, ಇಲ್ಲ ಮದುವೆ ಮಾಡ್ಕೊಳ್ಳೋ ಕಾಲದಲ್ಲಿ ಬಂದ್ರೆ ತೊಂದರೆ ಕೊಡ್ತದೆ. ಚಿಕ್ಕ ವಯಸ್ಸಲ್ಲಿ ಮಂಗಳ ದಶೆ ಬಂದ್ರೆ ಹೆಂಗ್ ತೊಂದರೆ ಆಗುತ್ತೆ ಅನ್ನೋದು ವಿಚಾರ ತಗೋಬಾರ್ದು. ಯಾಕಂದ್ರೆ ಇವ್ರಿಗೆ ಚಿಕ್ಕ ವಯಸ್ಸಲ್ಲೇ ಮಂಗಳ ದಶೆನು ಚಂದ್ರ ಉಡು ದಶೆ, ಚಂದ್ರ ದಶೆ, ಅದಾದ್ಮೇಲೆ ಮಂಗಳ ದಶೆ ಮುಗಿದೋಗಿದೆ, ರಾಹು ದಶೆ ಮುಗಿದೋಗಿದೆ. ಈಗ ಗುರು ದಶೆ ಶನಿ ಭುಕ್ತಿ ನಡೀತಾ ಇದೆ. ಸೊ ಮದುವೆ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಅಷ್ಟು ಇವರ ಇಷ್ಟಾರ್ಥವಾಗಿ ನಡೆಯಲ್ಲ. ಯಾಕಂದ್ರೆ ಅಷ್ಟಮಾದಿ ಈಗ ಶನಿ ಬಂದು ನವಾಂಶದಲ್ಲಿ ಅಷ್ಟಮದಲ್ಲಿ ಇರೋದ್ರಿಂದ ಸ್ವಲ್ಪ ಸಡನ್ ಆಗಿ ಮದುವೆ ಆಗ್ಬೋದು. ಅಲ್ಲಿವರೆಗೂ ಒದ್ದಾಡ್ಬೇಕು. ಆ ದುಸ್ಥಾನಗಳ ಫಲ ಒಂದ್ ಸ್ವಲ್ಪ ಇರ್ತದೆ, ಬಟ್ ನಾಟ್ ಎ ಡಿಟ್ರಿಮೆಂಟಲ್, ತುಂಬಾ ಡೇಂಜರ್ ಆಗಿರಲ್ಲ. ಯಾಕಂದ್ರೆ ಸ್ವಕ್ಷೇತ್ರ ಆಗಿರೋದ್ರಿಂದ, ಶನಿಗೂ ಸ್ವಕ್ಷೇತ್ರ. ಹಂಗಾಗಿ ನನಗನ್ಸುತ್ತೆ ಈಗ ಇವರು ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಮದುವೆ ಇವರು ಅಟ್ಲೀಸ್ಟ್ ಶನಿ ಭುಕ್ತಿಲೇ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ಬುಧ ಭುಕ್ತಿಯಲ್ಲಿ ಕಷ್ಟ. ಯಾಕೆ? ಬುಧ ಎಲ್ಲಿದೆ? 12th house. ನಾಂಶ ವೇದಲ್ಲಿದೆ. 12ನೇ ಮನೆಯಲ್ಲಿದೆ. ಶುಕ್ರ ಎಲ್ಲಿದೆ? ಬುಧ ಸ್ಥಿತ ರಾಶ್ಯಾಧಿಪತಿ ಶುಕ್ರ ಎಲ್ಲಿದೆ? ಕಾಣ್ತಾ ಇಲ್ವಾ? ಕಾಣ್ತಾ ಇಲ್ಲ ಇಲ್ವಾ? ಸರ್. ಚಾರ್ಟ್ ಕಾಣಿಸ್ತಾ ಇದೆ. 9th house. ಎಲ್ಲ ಇಟ್ಕೋಬೇಕು ನೀವು. ಏನು ಅಷ್ಟು ಡಿಪೆಂಡೆನ್ಸಿ ಇರಬಾರ್ದು. ದಟ್ ಇಸ್ ನಾಟ್ ಗುಡ್. ಶುಕ್ರ 9ನೇ ಮನೆಯಲ್ಲಿ ರಾಹು ಜೊತೆ ಇದೆ ಅಂದ್ರೆ ಇಲ್ಲಿ ಕಾರಕ. ಶುಕ್ರ ಕಾರಕನೋ ರಾಹು ಸಂಬಂಧ ಇದೆ. ಇರ್ಲಿ, ಅಂದ್ರೆ ಶುಕ್ರನಿಗೂ ಬುಧನಿಗೂ 4 ಮನೆ ಡಿಫರೆನ್ಸ್ ಇದೆ. ಹಂಗಾಗಿ ಬುಧ ಅತಿಮಿತ್ರ ಕ್ಷೇತ್ರದಲ್ಲಿದೆ. ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿದ್ಮೇಲೆ ದಯವಿಟ್ಟು ಮ್ಯೂಟ್ ಮಾಡ್ಕೋಬೇಕು. ನಿಮ್ದು ವಾಯ್ಸು ರಿಫ್ಲೆಕ್ಟ್ ಇದಾಗ್ತಿರ್ತದೆ, ರಿಬೌಂಡ್ ಆಗುತ್ತೆ, ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ. ಯಾರೇ ಆದ್ರೂ ಅನ್ಮ್ಯೂಟ್ ಮಾಡಿ ಮಾತಾಡಿ, ದಯವಿಟ್ಟು ಮಾತಾಡಿ. ನೀವು ಡಿಸ್ಕಷನ್ ಇರಬೇಕು. ನೀವು ಅದೊಂದು ಅಭ್ಯಾಸ ಮಾಡ್ಕೋಬೇಕು. ದಯವಿಟ್ಟು ಅನ್ಮ್ಯೂಟ್ ಮಾಡಬೇಕು, ಮಾತಾಡಬೇಕು, ಮತ್ತೆ ಮ್ಯೂಟ್ ಮಾಡಬೇಕು. ಸೊ ಬುಧ ನವಾಂಶ ಲಗ್ನಾಧಿಪತಿ ಬುಧ ನವಾಂಶದಲ್ಲಿ ಅಧಿಮಿತ್ರ ಕ್ಷೇತ್ರದಲ್ಲಿದೆ. ಹಂಗಾಗಿ 12ನೇ ಭಾವದಲ್ಲಿ ಇದ್ರೂ ಸ್ವಲ್ಪ ಬೇರೆ ತರ ತೊಂದರೆಗಳಾಗ್ಬೋದು. ಆದ್ರೆ ಏನು ಮೇಜರ್ ತೊಂದರೆಗಳಾಗಲ್ಲ. ಯಾಕಂದ್ರೆ ಈಗೆಲ್ಲ ಗೊತ್ತಲ್ಲ, ಮದ್ವೆ ಅಂದ್ರೆ ಏನಷ್ಟು ಈಜಿ ಇಲ್ಲ. ಪ್ಲಸ್ ಏನಂತಾರೆ ಕಿರಿಕಿರಿಗಳು ಅವೆಲ್ಲ ಇದಾವಲ್ಲ, ಇದೆ. ಓಕೆನಾ? ರೈಟ್. ಸೊ ಇವತ್ತು ಕ್ಲಾಸ್ ಮುಗಿಸೋಣ. ಯಾಕಂದ್ರೆ ನನಗೆ ಫರ್ದರ್ ಸ್ವಲ್ಪ ಏನೋ ಒಂದು ಅಸೈನ್ಮೆಂಟ್ ಇದೆ. ಹಂಗಾಗಿ ಥ್ಯಾಂಕ್ ಯು ಎವ್ರಿಬಡಿ. ರಂಗನಾಥ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ಏನಿದೆ ನೋಟ್ ಮಾಡ್ಕೊಳ್ಳಿ, ಮತ್ತೆ ಮುಂದೆ ಡಿಸ್ಕಸ್ ಮಾಡೋಣ.
ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು ಸರ್. ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು. ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ ಎಲ್ಲರೂ, ದಯವಿಟ್ಟು ಪಾಯಿಂಟ್ಸ್ ಗಳನ್ನ ಮರಿಬೇಡಿ, ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್ ಎಲ್ಲರಿಗೂ.